ನಮಸ್ತೆ. ಇವತ್ತು ನಮ್ಮಲ್ಲಿದ್ದಾರೆ ಭಾನುಪ್ರಕಾಶ್ ಅವರು ಟೆಕ್ನಿಕಲ್ ಅಂಡ್ ಮೆಕ್ಯಾನಿಕಲ್ ಕನ್ಸಲ್ಟೆಂಟ್. ಬನ್ನಿ ಅವರ ಜೀವನದ ಅನುಭವನ ಕೇಳೋಣ. ನಮಸ್ಕಾರ ಭಾನುಪ್ರಕಾಶ್, ಹೇಗಿದ್ದೀರಾ? ಐ ಆಮ್ ಗುಡ್ ಮ್ಯಾಮ್, ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. ತುಂಬಾ ಸೂಪರ್ ಆಗಿದೆ. ವೆರಿ ನೈಸ್. ಸೊ ಹೇಳಿ, ಯಾವ ರೀತಿ ನಿಮಗೆ ಚೇಂಜಸ್ ಆಯಿತು? ಹಿಪ್ನೋಸಿಸ್ ವರ್ಕ್ಶಾಪ್ ಅಟೆಂಡ್ ಮಾಡಿ ಮತ್ತೆ ಕೌನ್ಸಿಲಿಂಗ್ನೆಲ್ಲ ಅಟೆಂಡ್ ಮಾಡಿ ಯಾವ ಥರ ಜೀವನ ಚೇಂಜ್ ಆಗಿದೆ? ಮ್ಯಾಮ್, ಇದೇ ಸರಿಯಾಗಿ ಒಂದು ವರ್ಷದ ಹಿಂದೆ ನಾನು ತುಂಬಾ ಡೌನ್ ಅಲ್ಲಿದ್ದೆ. ನನ್ನ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಆಗಲಿ, ಕೆರಿಯರ್ ಅಲ್ಲಿ ಆಗಲಿ ತುಂಬಾ ಡೌನ್ ಫಾಲ್ ಆಗಿದ್ದೆ. ಅಂಡ್ ತುಂಬಾ ಪ್ರಾಬ್ಲಮ್ ಅಂದ್ರೆ ತುಂಬಾ ಯೋಚನೆಗಳು, ತುಂಬಾ ಕೆಲವೊಂದು ಆಲೋಚನೆಗಳು ತುಂಬಾ ಡಿಫ್ರೆಂಟ್ ವೇಗೆ ಹೋಗ್ತಾ ಇತ್ತು. ಆವಾಗ ನೀವು ದೇವ್ರ ತರ ನಂಗೆ ಸಿಕ್ಕಿದ್ರೆ ಆಕ್ಚುಲಿ. ಅಂಡ್ ತುಂಬಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನಿಮ್ಮನ್ನ ರೆಫರ್ ಮಾಡಿದವರಿಗೂ, ಹಾಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯೂನಿವರ್ಸ್ ಆಸ್ ವೆಲ್ ಎಸ್ ಟು ಯು ಮ್ಯಾಮ್, ಬಿಕಾಸ್ ವಿದೌಟ್ ಯೂನಿವರ್ಸ್ ಐ ವುಡ್ಂಟ್ ಹ್ಯಾವ್ ಮೆಟ್ ಯು. ಅಂಡ್ ತುಂಬಾ ಥ್ಯಾಂಕ್ಫುಲ್ ಫಾರ್ ಎವ್ರಿ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಇವತ್ತು ನಿಮ್ ಜೊತೆ ನಾನು ಮಾತಾಡ್ತಿದ್ದೀನಿ. ತುಂಬಾ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತಿದೆ. ನನ್ನಲ್ಲೇ ನಂಗೆ ಒಂದು ಪ್ರೋಗ್ರೆಸ್ ಕಾಣಿಸ್ತಾ ಉಂಟು. ಸೊ ಐ ಆಮ್ ವೆರಿ ಹ್ಯಾಪಿ. 1 year ಬ್ಯಾಕ್ ನನ್ನ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಡೌನ್ ಫಾಲ್ ಆಗಿದೆ. ಆಗ ನಾನು ನಿಮ್ಮನ್ನ ಭೇಟಿಯಾದೆ. ಅಂಡ್ ನಿಮ್ಮ ಮುಖಾಂತರ ನಾನು ನನ್ನಲ್ಲಿರುವ ಕೆಲವೊಂದು ವಿಷಯಗಳನ್ನು ಚೇಂಜಸ್ ಮಾಡ್ತಾ ಹೋಗ್ತಾ ಬಂದೆ. ಅದ್ರಲ್ಲಿ ತುಂಬಾ ನಂಗೆ ಅದರ ಮುಖಾಂತರ ನಂಗೆ ಮೆಡಿಟೇಷನ್ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಆಯ್ತು. ಅದೇ ರೀತಿ ಅದು ಮಾಡ್ತಾ ಇದ್ದಾಗ ನನ್ನ ಆಲೋಚನೆಗಳು ಚೇಂಜ್ ಆಗ್ತಾ ಹೋಗ್ತಾ ಬಂತು. ಅದಾದ ಮೇಲೆ ನಾನು ಸೆಲ್ಫ್ ಹಿಪ್ನೋಸಿಸ್ ಅಟೆಂಡ್ ಮಾಡಿದೆ ಮ್ಯಾಮ್. ದಟ್ ಸೆಲ್ಫ್ ಹಿಪ್ನೋಸಿಸ್ ಇಸ್ ದ ಮೇಜರ್ ಚೇಂಜಸ್ ನನ್ನ ಜೀವನದಲ್ಲಿ ಆಗ್ಲಿಕ್ಕೆ ಕಾರಣ. ಮೇಜರ್ ಚೇಂಜಸ್ ಸೆಲ್ಫ್ ಹಿಪ್ನೋಸಿಸ್. ಅದಾಗಿದ್ದು ಡಿಸೆಂಬರ್ ಅಲ್ಲಿ. ಸೊ ನಾನು ಇದು ಲಾ ಆಫ್ ಅಟ್ರಾಕ್ಷನ್ ಅಥವಾ ಒಂದು ಇದರ ಬಗ್ಗೆ ನಾನು ಮುಂದೆನೆ ಅದರ ಬಗ್ಗೆ ಗೊತ್ತಿತ್ತು ಪ್ರಾಸೆಸ್. ಬಟ್ ಅದು ಹೇಗೆ ಅಂತ ಹೇಳಿದ್ರೆ, ನಾವು ಏನ್ ಪಾಸಿಟಿವ್ ಯಾವ ಥಾಟ್ ಹಾಕ್ಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ, ಯಾವ ರೀತಿ ಅದನ್ನ ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ನಾನು ಯೂನಿವರ್ಸಿಟಿಗೆ ನೆಗೆಟಿವ್ ಹಾಕಿದಾಗ ಅದು ನೆಗೆಟಿವ್ ಆಗಿ ಬರ್ತಾ ಇತ್ತು, ಪಾಸಿಟಿವ್ ಹಾಕಿದಾಗ ಪಾಸಿಟಿವ್ ಬರ್ತಾ ಇತ್ತು. ಬಟ್ ನನಗೆ ಪ್ರಾಪರ್ ಆಗಿ ನಂದೊಂದು ಇನ್ಪುಟ್ ಹಾಕ್ಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅದು ನನಗೆ ಗೊತ್ತಾಗಿದ್ದು ಸೆಲ್ಫ್ ಹಿಪ್ನೋಸಿಸ್ ಅಟೆಂಡ್ ಮಾಡಿದ ಮೇಲೆ ಮ್ಯಾಮ್. ಅಂಡ್ ಆ ಸೆಲ್ಫ್ ಹಿಪ್ನೋಸಿಸ್ ಅಟೆಂಡ್ ಮಾಡಿದ ಮೇಲೆ ಅಂಡ್ ಸೆಲ್ಫ್ ಹಿಪ್ನೋಸಿಸ್ ಒಂದು 2 days ಸೆಷನ್ brought me lot of changes in my life. ಆಮೇಲೆ ನಾನು ಒಂದು ವಿಷಯ ನಾನು ಅಚೀವ್ ಮಾಡ್ಲಿಕ್ಕೋಸ್ಕರ 5 years to 10 years ತಗೊಳ್ತಾ ಇತ್ತು. ಬಟ್ ಸೆಲ್ಫ್ ಹಿಪ್ನೋಸಿಸ್ ಅಲ್ಲಿ ನಾವು ಆ ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಅಫರ್ಮೇಷನ್ ನಾವು ಹಾಕಿದಾಗ ವಿದಿನ್ ಅ ವೀಕ್, ವಿದಿನ್ ಅ ಮಂತ್ ನನಗೆ ಪ್ರೋಗ್ರೆಸ್ ಸಿಕ್ತು. ಬಿಕಾಸ್ ನಾನು ತುಂಬಾ ಕ್ಲೋಸ್ ಮ್ಯಾಮ್. ಅಂಡ್ ನಿಮ್ಮ ಮಾತೊಂದು ಅದಾದ್ಮೇಲೆ ನಿಮ್ಮ ಹತ್ರ ಮಾತಾಡಿದ್ದೆ, ಅದು ಅಟೆಂಡ್ ಮಾಡಿದ ಮೇಲೆ ಸ್ವಲ್ಪ ಮಾಡ್ತಾ ಇದ್ದೀನಿ ಮ್ಯಾಮ್ ಅಂತ. ಅದಾಗ ನೀವು ಹೇಳಿದ್ರಿ ಕನ್ಸಿಸ್ಟೆನ್ಸಿ ಬೇಕು, ಕನ್ಸಿಸ್ಟೆನ್ಸಿ ಇರ್ಲಿ ಅಂತ ಹೇಳುವ. ಅದೇ ರೀತಿ ನಾನು ಕನ್ಸಿಸ್ಟೆನ್ಸಿಯಲ್ಲಿ ಸೆಲ್ಫ್ ಹಿಪ್ನೋಸಿಸ್ ನ ಮಾಡ್ತಾ ಹೋದೆ. ಯಾವುದೇ ತೊಂದರೆ ಬರ್ಲಿ, ಏನೇ ಅಡಚಣೆ ಬರ್ಲಿ, ದಿನದಲ್ಲಿ 1 ದಿನ ಮಾಡ್ಲೇಬೇಕು. ಅಥವಾ ಹೇಗೆ ಅಂತಂದ್ರೆ, ಬೆಳಿಗ್ಗೆ ಎದ್ದ ಕೂಡಲೇ ಆಗಿಲ್ವಾ, ಡ್ರೈವಿಂಗ್ ಮಾಡ್ತಾ ಆಗಿಲ್ವಾ, ಎಲ್ಲಾದ್ರೂ ನೀವು ಕೂತಾಗ, ಅಥವಾ ನಿಮ್ಗೆ ಟೈಮ್ ಇದೆ ಅಂತ ಹೇಳಿದಾಗ, ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಆಗ್ಲಿ, ಇದೇ ರೀತಿ ನಾನು ಅದನ್ನ ಕಂಟಿನ್ಯೂ ಆಗಿ ಅಂದ್ರೆ ಅದು ನನ್ನ ಜೀವನದಲ್ಲಿ ಅದು ಒಂದು ಹೇಳುವಂತ ಇದನ್ನು ನಾನು ಅಳವಡಿಸ್ಕೊಂಡು ಬಂದೆ. ಅಂಡ್ ಟುಡೇ ನನಗೆ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಒಂದು ಜೀವನದಲ್ಲಿ ಒಂದು ತುಂಬಾ ಆಸೆ ಇತ್ತು ಮ್ಯಾಮ್. ಕೆರಿಯರ್ ಅಲ್ಲಿ ನಂಗೆ ಒಂದು ತುಂಬಾ ಆಸೆ ಅಂತ ಹೇಳಲಿಕ್ಕೆ ನಾನು ಲೈಕ್ ಐ ಹ್ಯಾವ್ ಟು ಅದನ್ನ ಅಚೀವ್ ಮಾಡ್ಬೇಕು ಅಂದ್ರೆ, ನಾನು ಕೆಮಿಕಲ್ ಇಂಜಿನಿಯರ್ ಆಕ್ಚುಲಿ. ಸೊ ನಾನು ಪ್ರಾಸೆಸ್ ಅಂಡ್ ಮೆಕ್ಯಾನಿಕಲ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಂಡ್ ಐ ಹ್ಯಾವ್ ಅರೌಂಡ್ 10-15 years of experience ಮ್ಯಾಮ್. ಅಂಡ್ ಅದರಲ್ಲಿ ಇನ್ ಲಾಸ್ಟ್ 10 years ನನಗೆ ಬೇಕಾದ ರೀತಿಯಲ್ಲಿ ನನಗೆ ಪ್ರೋಗ್ರೆಸ್ ಸಿಕ್ಲಿಲ್ಲ. ಅದನ್ನ ನಾನು ಹಿಪ್ನೋಸಿಸ್ ಅಲ್ಲಿ ಇಲ್ಲ, ನಾನು ಈ ತರ ಮಾಡ್ಬೇಕು ಅಂದ್ರೆ, ಒಂದು ಪ್ರಾಸೆಸ್ ಯೂನಿಟ್ಗೆ ಹೋಗಿ ಅಲ್ಲಿ ಅಸೆಂಬ್ಲಿ ಮಾಡ್ಬೇಕು, ಅದೇ ರೀತಿ ಒಂದು ನಮ್ಮ ಮೇನ್ ಬ್ರಾಂಚ್ ಹೋಗಿ ವರ್ಕ್ ಮಾಡ್ಬೇಕು, ಆ ತರ ಒಂದು ಥಾಟ್ ಪ್ರೊಸೆಸ್ ನಾನು ಬಿಲ್ಡ್ ಮಾಡ್ಕೊಂಡು ಬಂದೆ. ಅಂಡ್ ರೀಸೆಂಟ್ಲಿ ಐ ಎಕ್ಸಿಕ್ಯೂಟೆಡ್ ಇಟ್. ನಾನು ನಮ್ಮ ಕಸ್ಟಮರ್ ಪ್ಲೇಸ್ಗೆ ಹೋಗಿ ಒಂದು ಇಕ್ವಿಪ್ಮೆಂಟ್ ಅಸೆಂಬಲ್ ಮಾಡಿ ಬಂದೆ. ಐ ಗಾಟ್ ವೆರಿ ಮಚ್, ಇಟ್ ಹ್ಯಾಪನ್ ಡ್ಯೂ ಟು ಸೆಲ್ಫ್ ಹಿಪ್ನೋಸಿಸ್ ಐ ಕ್ಯಾನ್ ಸೇ. ಅದಾದ್ಮೇಲೆ ನನಗೆ ನಮ್ಮ ಬ್ರಾಂಚ್ ಆಫೀಸಿಂದ, ಮೇನ್ ಬ್ರಾಂಚ್ ಇಂದ ಕಾಲ್ ಬಂತು. ಅದು ಫ್ರಾನ್ಸ್ ಅಲ್ಲಿ ಇರೋದು, ಟು ವರ್ಕ್ ವಿತ್ ದೆಮ್. ಸೊ ಇಟ್ ಈಸ್ ಅ ಹ್ಯೂಜ್ ಪ್ರೋಗ್ರೆಸ್. ಸೊ ಫಸ್ಟ್ ಟೈಮ್ ಫ್ರಾನ್ಸ್ಗೆ ಹೋಗ್ತೀರಿ ಹಾಗಾದ್ರೆ? ಇಲ್ಲ ಮ್ಯಾಮ್, ಫ್ರಾನ್ಸ್ಗೆ ಹೋಗಿದ್ದೆ ನಾನು ಮುಂದೆ ಹೋಗಿದ್ದೆ.
ಟ್ರೈನಿಂಗ್ ಪ್ರೊಸೆಸ್ಗೆ ಹೋಗಿದ್ದೆ, ಬಟ್ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಸ್ಟೇ ದೇರ್. That is very important. ಅಲ್ಲಿ ಕಂಟಿನ್ಯೂಸ್ ಫಾರ್ ಲೈಕ್ 3 years, 5 years, 10 years, ವಿ ಡೋಂಟ್ ನೋ. ಬಟ್ ನಾನು ಅಲ್ಲಿಗೆ ಹೋಗಿ ಅವ್ರ ಜೊತೆ ವರ್ಕ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ಮ್ಯಾಮ್ ನಮಗೆ ಎಕ್ಸ್ಪೀರಿಯನ್ಸ್, ವರ್ಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳೋದು ನಾವು ಅಲ್ಲಿ ವರ್ಕ್ ಮಾಡಿದಾಗ್ಲೇ ಬರೋದು. ಸೊ ಅದು ನಮ್ಮ ಎಲ್ಲ ಕೆಮಿಕಲ್ ಇಂಜಿನಿಯರ್ಸ್ ಅಥವಾ ನಮ್ಮ ಪ್ರಾಸೆಸ್ ಡಿಸೈನರ್ಸ್ ನ ಡ್ರೀಮ್ ಏನಂತ ಹೇಳಿದ್ರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಟೆಕ್ನಿಕಲಿ, ತುಂಬಾ ಒಟ್ಟಿಗೆ ವರ್ಕ್ ಮಾಡಿ ಟೆಕ್ನಿಕಲಿ ಟ್ರಬಲ್ ಶೂಟ್ ಮಾಡಿ ಅದ್ರ ಹೇಗಿರುತ್ತೆ ಅಂತ ಹೇಳುವಂತ ಎಕ್ಸ್ಪೀರಿಯನ್ಸ್ ಬೇಕಲ್ಲ ಮ್ಯಾಮ್. ಅದು ತುಂಬಾ ರೇರ್ ನಮಗೆ ಸಿಕ್ಕುದು. ಸೊ ಅದೊಂದು ಎಕ್ಸ್ಪೋಜರ್ ನಂಗೆ ತುಂಬಾ exposure ಸಿಗ್ತದೆ. that is a huge dream of my life, and I could able to achieve this due to self hypnosis, ma'am. Very So good, I'm very good. very happy and I'm very grateful for that. And definitely ma'am, nimdu mundin session 18 and 19 ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅಂಡ್ ಐ ವಾಂಟ್ ಟು ಗೋ ಡೀಪರ್ ಅಂಡ್ ಡೀಪರ್ ಇನ್ ಸೆಲ್ಫ್ ಹಿಪ್ನಾಸಿಸ್, ಬಿಕಾಸ್ ಇದು ನಾನು ಯಾವುದೇ ನೆಗೆಟಿವ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಇದು ನನ್ನ ಪ್ರೋಗ್ರೆಸ್ಗೋಸ್ಕರ. ಅಂದ್ರೆ ನಾನು ಯಾವತ್ತು ದುಡ್ಡಿನ ಹಿಂದೆ ಓಡ್ದವನಲ್ಲ, ನಾನು ಯಾವತ್ತು ಸರಸ್ವತಿ ಹಿಂದೆ ಹೋದವನು. ಸೊ ಐ ವಾಂಟ್ ನಾಲೆಜ್, ಐ ವಾಂಟ್ ಟು ನೋ ಮೋರ್ ಅಂಡ್ ಮೋರ್, ಐ ವಾಂಟ್ ಟು ಬಿಲ್ಡ್ ಒಂದು ಆಂಟ್ರಪ್ರನರ್ ಆಗಿ ಏನೋ ಒಂದು ಮಾಡಬೇಕು, ಜನರಿಗೆ, ನಮ್ಮ ಸುತ್ತಮುತ್ತಲ ಜನರಿಗೆ ಏನೋ ಮಾಡಬೇಕು, ಆ ತರ ಒಂದು ಯೋಚನಾ ಶಕ್ತಿಗಳನ್ನು ಹೊಂದಿಕೊಂಡು ಬಂದವ. ಸೊ ಇಟ್ ಮೇಡ್ ಮಿ ಮೋರ್ ಸ್ಟ್ರಾಂಗ್ ಅಂಡ್ ಇಟ್ ಗೇವ್ ಮಿ ಮೋರ್ ಪವರ್ ಅಂತ ಹೇಳ್ಬೋದು ಮ್ಯಾಮ್. ವೆರಿ ನೈಸ್, ವೆರಿ ನೈಸ್. ಸೊ ಭಾನುಪ್ರಕಾಶ್, ನಾನು ಹೇಳ ನಿಮ್ದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇದು ಹಿಪ್ನಾಸಿಸ್ ವರ್ಕ್ಶಾಪ್ ಅಲ್ಲಿ ನಾವು ವಿಜುವಲೈಸೇಷನ್ ಬಗ್ಗೆ ಹೇಳ್ಕೊಟ್ಟಿದ್ವಲ್ಲ, ಅದನ್ನ ಐ ರಿಮೆಂಬರ್ ಆಫ್ಟರ್ ಯು ಅಟೆಂಡೆಡ್ ಹಿಪ್ನಾಸಿಸ್ ವರ್ಕ್ಶಾಪ್, ದ ವೇ ಯು ಎಕ್ಸ್ಪ್ಲೈನ್ಡ್ ಹೌ ಯು ಆರ್ ವಿಜುವಲೈಸಿಂಗ್ ಅಲ್ಲ, that has given you the result. Not everybody can visualize like that, though it is very easy, but the way you explained Allah, that was making so much of sense, and it is so powerful for the subconscious mind to take the information. So that is what has created you the results. See, hypnosis alli hypnosis alli it is very important to visualization is very important. So Very adana true, ನಾವು ma'am. ಕರೆಕ್ಟ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ there will be progress in life. Shall I tell how I put the seed ಅಂತ ಹೇಳ್ಬೋದಾ ಮ್ಯಾಮ್? Yes, ಹೇಳಿ. ಮ್ಯಾಮ್, ನಾನು ಸೆಲ್ಫ್ ಹಿಪ್ನೋಸಿಸ್ ಇದರಲ್ಲಿ ನೀವು ಹೇಳಿದ್ರಿ ಲೈಕ್ ಇಮ್ಯಾಜಿನೇಷನ್ ಆ ತರ. ಸೊ ಐ ಸ್ಟಾರ್ಟೆಡ್ ಪುಟ್ ವೇರ್ ಐ ವಾಂಟ್ ಏನಂತ. ಸೊ ಲೈಕ್ ಇನಿಷಿಯಲಿ ವಿ ವಿಲ್ ಗೋ, ನೀವು 1 2 3 ಕೌಂಟ್ ಮಾಡಿದಾಗ, 10 to backwards ಇದು ಮಾಡಿದಾಗ, slowly we go on deeper, then we started to feel the thing, and we forget our surroundings. And what happened, I started to feel the chillness. ನಂಗೆ ತುಂಬಾ ಚಿಲ್ನೆಸ್ ಅನಿಸ್ತು. ಅದಾದ್ಮೇಲೆ ಹಾಗೆ ನಾನು ಹೋಗ್ತಾ ಇರ್ಬೇಕಾದ್ರೆ, ಐ ಕುಡ್ ಸಿ ದ ಸ್ನೋಸ್ ಅರೌಂಡ್, ಫುಲ್ ವೈಟ್ ಸ್ನೋಸ್. ಅಂಡ್ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾಗ ಐ ಕುಡ್ ಸಿ ದ ಫ್ರೆಂಚ್ ಬಿಲ್ಡಿಂಗ್ಸ್ and French mountains, and no people are there, and like I'm walking slowly, happily atara hogta hodaga I could see my French colleagues inviting me and talking to me, and they are taking me to the workshop, and we are together discussing and assembling the equipment. Assembling the equipment, adadmele we all together having a lunch together. Then ಇದೊಂದು ಪ್ರಾಸೆಸ್. ಅಂದ್ರೆ ನಾನು ಒಂದು 5 to 10 ಎಲಿಮೆಂಟ್ಸ್ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡೆ. ಐ ಕುಡ್ ಫೀಲ್ ದಟ್. ಅಂದ್ರೆ ಆ ಇಕ್ವಿಪ್ಮೆಂಟ್ ನ ಹೋಲ್ಡ್ ಮಾಡಿ ಅದನ್ನ ಇಟ್ಟು ಅದನ್ನ ಮೌಂಟ್ ಮಾಡ್ತಾ ಇರೋದು, ಅಂಡ್ ಆ ಡ್ರಾಯಿಂಗ್ ನ ಹಿಡ್ಕೊಂಡು ಚೆಕ್ ಮಾಡ್ತಾ ಇರೋದು. ಸೊ ಇಟ್ಸ್ ರಿಯಲಿ ಐ ಫೆಲ್ಟ್ ಮೈ ಸೆಲ್ಫ್. ಅಂಡ್ ಎವ್ರಿ ಡೇ ಅದಾದ್ಮೇಲೆ ಎವ್ರಿ ಡೇ ಐ ಯೂಸ್ ಟು ಪುಟ್ ಇನ್, ನನ್ನಲ್ಲಿ ಅದನ್ನ ಸೀಡ್ ಮಾಡ್ತಾ ಹೋಗ್ತಾ ಬಂದೆ. ಬಿಕಾಸ್ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ ಮ್ಯಾಮ್, ಅಚೀವ್ ಮಾಡಬೇಕು. ಬಟ್ ಆ ಡ್ರೀಮ್ ಗೊತ್ತಿರುತ್ತೆ, ಬಟ್ ನಾನು ಹೇಗೆ ಅಚೀವ್ ಮಾಡೋದು ಅಂತ ಗೊತ್ತಿರಲ್ಲ. ಅಂಡ್ ಅದಕ್ಕೆ ಡಿಫ್ರೆಂಟ್ ಕನ್ಸ್ಟೆಂಟ್ಸ್ ಬರುತ್ತೆ. ಹೀಗಾದ್ರೆ ಇದು ಹೇಗಾಗುತ್ತೋ, ನಾನು ಹೋದ್ರೆ ನಮ್ಮ ಫ್ಯಾಮಿಲಿ ಏನಾಗುತ್ತೋ, ಆ ತರ ಯೋಚನೆಗಳು ಬರುತ್ತೆ. ನಮಗೆ ಏನ್ ಬೇಕು ಅದನ್ನ ನಾವು ಕಂಪ್ಲೀಟ್ ಹಾಕಿದಾಗ ಅದು ಬಾಕಿದೆಲ್ಲ ಅದ್ರ ಪಾಡಿಗೆ ಅದು ಇದಾಗ್ತಾ ಬರುತ್ತೆ. ಇವಾಗ ಲೈಕ್ ಮೈ ಮದರ್ ವಾಸ್ ಲೈಕ್
ಅವ್ರಿಗೆ ನಾನು ಒಟ್ಟಿಗೆ ಇರ್ಬೇಕು ಅಂತ ಹೇಳುವಂತ ಇದು. ಇವಾಗ ವೆನ್ ಶಿ ಹರ್ಡ್ ದಟ್ ಐ ಆಮ್ ಗೋಯಿಂಗ್, ದೆನ್ ಶಿ ಇಸ್ ವೆರಿ ಸಪೋರ್ಟಿವ್ ಅಂಡ್ ಶಿ ಇಸ್ ಸೇಯಿಂಗ್ ಓಕೆ ಯು ಗೋ ದೇರ್ ಅಂಡ್ ಐ ವಿಲ್ ಬಿ ಕಮಿಂಗ್ ಆಫ್ಟರ್ 6 months ಅಂಡ್ ನಂಗೆ ಇಲ್ಲಿ ಬರ್ಬೇಕಾದ್ರೆ ಆಫ್ಟರ್ 3 months ಬಂದ್ಬಿಡ್ತೀನಿ, ನಾನು ಇಲ್ಲಿ ಫ್ಯಾಮಿಲಿ ಜೊತೆ ಇರ್ತೀನಿ, ಅಗೈನ್ ಐ ಟ್ರಾವೆಲ್ ಬ್ಯಾಕ್, ಆ ತರ ಮಾಡ್ತೀನಿ. ಶಿ ಇಸ್ ವೆರಿ Very ಸಪೋರ್ಟಿವ್ nice. ಅಂಡ್ Yeah. ಇಟ್ ಈಸ್ ಅ ಹೆಡ್ಸ್ ಅಪ್ ಫಾರ್ ಮಿ. ಅಂಡ್ ನಂಗೆ ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಆಗ್ಲಿ ಅಥವಾ ಈಗ ಆಗ್ಬೋದೇನೋ, ಆ ತರ ಆಗ್ಬೋದೇನೋ, ಇವ್ರನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳುವಾಗ ಇದು ವರೀಸ್ ಇಲ್ಲ. ಅಂಡ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಇನ್ ಮೈ ಲೈಫ್. ಯಾಕಂದ್ರೆ ಆ ಒಂದು ಬ್ಯೂಟಿಫುಲ್ ಲೈಫ್, ಆ ಒಂದು ಪೀಸ್ಫುಲ್ನೆಸ್, ಆ ಒಂದು ಹ್ಯಾಪಿನೆಸ್, ಅಂದ್ರೆ ಇನ್ನರ್ ಹ್ಯಾಪಿನೆಸ್ ಅಂತ ಹೇಳ್ತೇವಲ್ಲ ಮ್ಯಾಮ್, ಅದು ನಂಗೆ ಬೇಕಿತ್ತು. ಅಂಡ್ ನಾನು ಅಚೀವ್ ಮಾಡ್ತಾ ಇದ್ದೀನಿ, ಅದನ್ನ ನಾನು ಪಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಅಂಡ್ ಅದಕ್ಕೆ ನೀವು ಮೇಜರ್ ಕಾರಣ ನೀವು. ತುಂಬಾ ತುಂಬಾ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಫಾರ್ ದಟ್. Welcome, welcome. I remember your mother, like, she was so dependent on you, Allah. Before, now I'm surprised that she is agreeing for it. That is a real good thing. At this age, like, she's able to send you and she's able to manage alone. Andre, it is very good progress. Yeah. ಅಂದ್ರೆ ಕೂತು ಅವ್ರಿಗೆ ವಿವರಣೆ ಮಾಡಿದೆ ಮ್ಯಾಮ್, ಹೀಗಿದೆ ಜೀವನ, ನನ್ನ ಆಸೆ ಹೀಗಿದೆ. ನೀವು 60 ವರ್ಷ ತನಕ ನಿಮ್ಮ ಜೀವನ ಮಾಡಿದ್ರಿ, ನಿಮ್ಮ ಒಂದು ಜೀವನದ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಈಗ ನನ್ನ ಟರ್ಮ್, ನಾನು ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ನಾನು ಜೀವನ ಮಾಡ್ಬೇಕು ಅಂತ ಹೇಳುವ ರೀತಿಯಲ್ಲಿ ಅವ್ರಿಗೊಂದು ಎಕ್ಸ್ಪ್ಲೇನ್ ಕೂತು ಅವರಿಗೆ ಹೇಳಿದೆ. ಶಿ ಅಂಡರ್ಸ್ಟುಡ್ ವೆರಿ ವೆಲ್ ಅಂಡ್ ಶಿ ಇಸ್ ವೆರಿ ಸಪೋರ್ಟಿವ್ ಮ್ಯಾಮ್. Very nice, very nice. Can you just tell your personal life background ಏನಾಗಿತ್ತು ಅಂತ? ಮ್ಯಾಮ್, ಪರ್ಸನಲ್ ಲೈಫ್ ಅಲ್ಲಿ ಆಕ್ಚುಲಿ ನನ್ನ ಮತ್ತೆ ನನಗೆ ಮದುವೆ ಆಗಿ 4 ವರ್ಷ ಆಗಿತ್ತು. ನಮಗೆ ಮಗುನೂ ಇದ್ದಾನೆ. ಅಂಡ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗೋ ಪ್ರಾಬ್ಲಮ್ಸ್ ಅಂಡ್ ಹಠ, ಈಗಿನ ಜನರೇಷನ್ ನ ಒಂದು ಹೆಡ್ ವೈಟ್, ಅದು ತುಂಬಾ ಇಬ್ರು ಮಧ್ಯೆನೂ ಆಗಿ ಒಂದು ಕ್ಲಾಶ್ ಆಯ್ತು. ಆ ಕ್ಲಾಶ್ ಆದ್ಮೇಲೆ ನಾವು ಇಬ್ರು ಸೆಪರೇಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ದಟ್ ಪ್ರೊಸೆಸ್ ಇದೆಲ್ಲ ಮ್ಯಾಮ್ ತುಂಬಾ ಹರ್ಟ್ಫುಲ್. ಯಾಕಂತ ಹೇಳಿದ್ರೆ ಪೇನ್ಫುಲ್ ಆಗಿತ್ತು. ಬಟ್ ಆ ಪ್ರೊಸೆಸ್ ಅಲ್ಲಿ ಲೈಕ್ ಏನಾಯ್ತಂದ್ರೆ, ಈ ನಮ್ಮ ಇಬ್ಬರ ಒಂದು ಇದರಲ್ಲಿ ಮಗು ಸಫರ್ ಆಗ್ತಿದ್ದಾನೆ ಅಂತ ಹೇಳುವ ಒಂದು ದೊಡ್ಡ ಚಿಂತೆ ನನ್ನ ಮನಸ್ಸಲ್ಲಿ ಇತ್ತು. ಇಲ್ಲ ಇದು ಇಲ್ಲ ನನ್ ಮಗು ನನ್ಗೆ ಬೇಕು ಅಂತ ಹೇಳುವ ಹಠ ಇತ್ತು ನಂಗೆ. ಇಲ್ಲ ಅದು ಹೇಗೆ ಬಿಟ್ಕೊಡ್ಬೇಕು ಅಂತ. ಬಟ್ ನಾನು ಸೆಲ್ಫ್ ಹಿಪ್ನೋಸಿಸ್ ಅಲ್ಲಿ ಆ ಡೆತ್ ಮೆಡಿಟೇಷನ್ ಮಾಡಿಸಿದ್ರಿ ಮ್ಯಾಮ್. ಥಾಟ್ ಮೀ ನಥಿಂಗ್ ಈಸ್ ಮೈನ್, ನಾನು ಎಂಬುದು ಸೊನ್ನೆ, ನಥಿಂಗ್ ಈಸ್ ಮೈನ್, ಇಟ್ಸ್ ಎಲ್ಲ ನಶ್ವರ, ಜೀವನದಲ್ಲಿ ಎಲ್ಲ ನಶ್ವರ. ಇಟ್ ಈಸ್ ಜಸ್ಟ್ ನಮ್ಮನ್ನು ಇದು ಮಾಡ್ತದೆ. ಆದ್ರೆ ಬದುಕು ಹೇಗೆ ಹೋಗ್ತದೋ ಹಾಗೆ ಹೋಗ್ತಾ ಇರ್ಬೇಕು. ಅದರಲ್ಲಿ ನಾನು ನಮ್ಮವರು ನನ್ನದು ಅಂತ ಕಟ್ಟಿಕೊಂಡು ಹೋದ್ರೆ ನಮ್ಮ ಜೀವನ ಖುಷಿಯಾಗಿ ಇರುವುದಿಲ್ಲ. ಎಲ್ಲದಕ್ಕೂ ಅದರದೇ ಆದ ಒಂದು ಇದಿರ್ತದೆ ಅಂತ ಹೇಳೋದು ಕಲ್ತ್ಕೊಂಡ್ಬಿಟ್ಟೆ ಮ್ಯಾಮ್. ಅಂಡ್ ನಥಿಂಗ್ ಈಸ್ ಪರ್ಮನೆಂಟ್, ಯಾವುದು ಪರ್ಮನೆಂಟ್ ಅಲ್ಲ. ನಾವು ಹೇಗೆ ಬರ್ತೇವೋ ಹಾಗೆ ರಿಟರ್ನ್ ಹೋಗ್ತೀವಿ, ಅದ್ರೊಟ್ಟಿಗೆ ನಾವು ಏನು ತಕೊಂಡು ಹೋಗುದಿಲ್ಲ. ಹಾಗಾಗಿ ಆ ಒಂದು ಅಟ್ಯಾಚ್ಮೆಂಟ್ ಇದೆ ಅಲ್ಲ ಮ್ಯಾಮ್, ಅದು ಅಲ್ಲೇ ಡಿಸಾಲ್ವ್ ಆಗ್ಲಿಕ್ಕೆ ಶುರುವಾಯಿತು. ಅದು ಅಲ್ಲೇ. ಆದ್ರೆ ಇವಾಗ ನನಗೆ ಮಗುವಿನ ಮೇಲೆ ಪ್ರೀತಿ ಇದೆ, ಆದ್ರೆ ಮೋಹ ಇಲ್ಲ. ಅಟ್ಯಾಚ್ಮೆಂಟ್ ಇಲ್ಲ. ಮೋಹ ಅದೇ ಮ್ಯಾಮ್, ಅಟ್ಯಾಚ್ಮೆಂಟ್. ಮೋಹ ಮತ್ತೆ ಪ್ರೀತಿ ಅಂತ ಹೇಳ್ತಾರಲ್ಲ, ಅದರ ಮಧ್ಯೆ ಡಿಫ್ರೆನ್ಸ್ ನಂಗೆ ಗೊತ್ತಾಯ್ತು. ಅದೆರಡು ಒಂದೇ ಅಲ್ಲ, ಅದೆರಡು ಬೇರೆ. ಪ್ರೀತಿ ಅಂದ್ರೆ ಎಲ್ಲೇ ದೂರ ಇರ್ಲಿ, ಹೇಗೆ ಇರ್ಲಿ, ಚೆನ್ನಾಗಿರ್ಲಿ, ಒಳ್ಳೇದಿರ್ಲಿ, ನನ್ನ ಆಶೀರ್ವಾದ ಇದೆ, ಅವ್ನು ಖುಷಿಯಾಗಿರ್ಲಿ, ನಾನು ದೇವ್ರ ಹತ್ರ ಹೋದಾಗ ಪ್ರಾರ್ಥನೆ ಮಾಡುದು ಅದೇ, ಅದು ಪ್ರೀತಿಯಾಗಿರುತ್ತದೆ. ಅದನ್ ಬಿಟ್ಟು ಇಲ್ಲ ನನ್ ಜೊತೆ ಇರ್ಬೇಕು, ನಾನ್ ಹಿಡ್ಕೊಂಡಿರ್ಬೇಕು, ನನ್ ಜೊತೆ ಅಪ್ಕೊಂಡಿರ್ಬೇಕು ಅಂತ ಹೇಳೋದಂತೂ ಮೋಹ ಆಗಿರುತ್ತೆ. ಸೊ ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ಸೊ ದಟ್ ಥಾಟ್ ಅದನ್ನ ನಂಗೆ ಕಲಿಸ್ಕೊಡ್ತು ಸೆಲ್ಫ್ ಹಿಪ್ನೋಸಿಸ್. ಅದಾದ ಮೇಲೆ ಮೆಡಿಟೇಷನ್ ಪ್ರೋಗ್ರೆಸ್ ಅಲ್ಲಿ ನಾನು ಕೊನೆಗೂ ನನ್ನ ಲಾಸ್ಟ್ ತನಕ ನಾನು ಪ್ರಯತ್ನ ಮಾಡಿದೆ. ಅಂದ್ರೆ ಈ ರಿಲೇಶನ್ಶಿಪ್ ಹಿಡ್ಕೊಳ್ಳೋಣ, ಸರಿ, ಈಗೋ ಹರ್ಟ್ ನಾನು ಎಲ್ಲ ಸೈಡಿಗೆ ಬಿಟ್ಟು ನಾನು ಅದನ್ನ ಸರಿ ಮಾಡುವ ಅಂತ ಹೇಳುವ ಪ್ರಯತ್ನದಲ್ಲಿ ಬಂದೆ. ಆದ್ರೆ ಕೊನೆ ತನಕ ಕೂಡ ಕೊನೆಯ ಒಂದು ಮೀಟಿಂಗ್ ಇರ್ತದೆ ಮ್ಯಾಮ್, ನಮ್ದೊಂದು ಏನಂತಾರೆ ಮೀಡಿಯೇಷನ್ ಇರ್ತದೆ. ಆ ಮೀಡಿಯೇಷನ್ ಅಲ್ಲಿ ಐ ಟ್ರೈ ಟು ಕನ್ವಿನ್ಸ್ ಹರ್ ಎಟ್ ದ ಎಂಡ್. ಸೊ ಎಲ್ಲ ಆಗಿ ಹೋಗಿ ಯೋಚನೆ ಮಾಡುವ ಬದಲು ಇವಾಗ ಕೂತು ನಾವು ಯೋಚನೆ ಮಾಡುವ. ಬಟ್ ಶಿ ವಾಸ್ ಕಂಪ್ಲೀಟ್ಲಿ ನಾಟ್ ಓಕೆ ವಿತ್ ದಟ್. But I am very happy
I have given my 100% to this relationship, and I have given 100% ಇದನ್ನ ಕರೆಕ್ಟ್ ಮಾಡಕ್ಕೋಸ್ಕರ ನಾನು 100% ಕೊಟ್ಟಿದ್ದೇನೆ ಅಂತ ಹೇಳೋ ಒಂದು ಖುಷಿ ಇದೆ. ಅಂಡ್ ಅಲ್ಲಿಗೆ ನನಗೆ ಮುಂದೆ ರಿಗ್ರೆಟ್ ಇಲ್ಲ. ಅಂದ್ರೆ ನಾನು That is ಮುಂದೆ very important. ಅಂತ ಆ ಒಂದು ಕಂಪ್ಲೀಟ್ ಎಮೋಷನಲ್ ಇದಿದೆಯಲ್ಲ ಮ್ಯಾಮ್, ಅದು ಅಲ್ಲಿ ಕ್ಲೋಸ್ ಆಯ್ತು ಮ್ಯಾಮ್. ಅಂಡ್ ಅದರಿಂದ ಆಚೆ ಬಂದಾಗ ಐ ಆಮ್ ಸೋ ಹ್ಯಾಪಿ ಅಂಡ್ ರಿಲೀವ್ಡ್ ಬಿಕಾಸ್ Lot ಐ of ಡೋಂಟ್ ಹ್ಯಾವ್ freedom is there now. ಎಸ್, ಐ ಡೋಂಟ್ ಹ್ಯಾವ್ ರಿಗ್ರೆಟ್ ಇನ್ ಮೈ ಲೈಫ್. ನಾನು ಒಂದು ಚೂರು ಬೇಜಾರಿಲ್ಲ, ಯಾಕಂದ್ರೆ ನನ್ನ ಕಡೆ ನಾನು ಪ್ರಯತ್ನ ಪಟ್ಟಿದ್ದೇನೆ, 100% ಕೊಟ್ಟಿದ್ದೇನೆ. ಹಾಗಾಗಿ ಯಾವುದೇ ಇದಿಲ್ಲ. ಸೊ ನನ್ನ ಜೀವನ ಇನ್ನು ಮುಂದೆ ನಾನು ನೆನೆದ ರೀತಿಯಲ್ಲಿ, ನಾನು ಆಸೆ ಪಟ್ಟ ರೀತಿಯಲ್ಲಿ ನಡೀತಾ ಹೋಗ್ತದೆ ಅಂತ ಹೇಳುವ ಒಂದು ಖುಷಿ ಇದೆ ಮ್ಯಾಮ್. Very nice, very nice. I'm very happy for you, Bhanu Prakash, because the way you were and the way you are right now, you're becoming emotionally so strong. That is a beautiful journey, actually. Okay. Tell me how your relationship with your mother has improved after attending, hypnosis workshop. ಮೈ ಮದರ್ ಎಲ್ಲದಕ್ಕೂ ತುಂಬಾ ಅಂದ್ರೆ ಯೋಚನೆ ಮಾಡುವವರು, ತುಂಬಾ ಆಳವಾದ ಯೋಚನೆ. ಆಮೇಲೆ ಅವರು ತುಂಬಾ ಬೇಜಾರು ಮಾಡ್ಕೊಳ್ಳುವವರು, ಅಥವಾ ಅವರಿಗೆ ನನ್ನನ್ನ ಎಲ್ಲಿಯೂ ಕಳ್ಸ್ಕೊಳಕ್ಕೆ ಇಷ್ಟ ಇರಲ್ಲ. ಅಂದ್ರೆ ಇಷ್ಟೆಲ್ಲ ಆಯ್ತು, ಏನಾಗ್ಬಿಡುತ್ತೋ ಮಗನಿಗೆ, ಹೊರಗೆ ಕಳ್ಸಿದ್ರೆ ಏನಾಗ್ಬಿಡುತ್ತೋ, ಯಾರು ಏನಾದ್ರು ಮಾಡ್ಬಿಡ್ತಾರೋ ಮಗನಿಗೆ ಅಂತ ಹೇಳುವಂತ ಚಿಂತೆ. ಸೊ ಅವರಿಗೆ ಅವರ ಚಿಂತೆ ಇರ್ಲಿಲ್ಲ, ಅವರ ಮಗನ ಚಿಂತೆ ಇತ್ತು. ಬಟ್ ನಾನು ಅವರಿಗೆ ಸೆಲ್ಫ್ ಹಿಪ್ನೋಸಿಸ್ ಅದಾದ್ಮೇಲೆ ನಾನು ಅವ್ರಿಗೆ ಹೇಳ್ಕೊಟ್ಟೆ. ಅದಾದ್ಮೇಲೆ ನಾನು ಅದನ್ನ ಥಾಟ್ಸ್ ನಾನು ಹಾಕ್ತೆ. ಎಸ್ ಮ್ಯಾಮ್, ಮೈ ಮದರ್ ವಿಷಯದಲ್ಲೂ ಕೂಡ ನಾನು ಸೆಲ್ಫ್ ಹಿಪ್ನೋಸಿಸ್ ಸೀಡ್ ಮಾಡಿದೆ, ಅವರ ಭಾವನೆಗಳು ಚೇಂಜ್ ಆಗ್ಲಿ ಅಂತ ಹೇಳುವ ರೀತಿಯಲ್ಲಿ. ಸೊ ಗುಡ್ ಅಂದ್ರೆ ಅವರು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಅಂದ್ರೆ ಲೈಕ್ ಯೋಚನೆಗಳು ಮಾಡಬಾರ್ದು. ಅವರ ಬಗ್ಗೆ ಯೋಚನೆ ಮಾಡ್ಬೇಕು ಹೊರತು, ಅಂದ್ರೆ ಹರ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಜೀವನ ಎಲ್ರಿಗೂ ನನ್ನ ಜೀವನ, ಅವರ ಜೀವನ, ಇನ್ನೊಬ್ಬರ ಎಲ್ಲ ಒಂದು ಡಿಫ್ರೆಂಟ್ ಮ್ಯಾಮ್. ನಾವು ಜಸ್ಟ್ ಅಟ್ಯಾಚ್ಡ್ ವಿತ್ ದ ಬಾಂಡ್ಸ್ ಅಷ್ಟೇ ಹೊರತು ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ಡಿಫ್ರೆಂಟ್. Yes, we are born alone and we'll die alone. ಎಸ್ ಮ್ಯಾಮ್. ಸೊ ಹಾಗಾಗಿ ಅವರ ಜೀವನ ಅವ್ರು ಮಾಡ್ಬೇಕು, ಅವರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮಾಡ್ಬೇಕು, ಬಟ್ ಅವ್ರು ಹ್ಯಾಪಿ ಆಗಿರ್ಬೇಕು. ಸೊ ಆ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ. ಅವ್ರ ಹತ್ರ ಓಪನ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಅವರಿಗೆ ಓಪನ್ ಆಗಿ ಕನ್ವೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಹೀಗಲ್ಲ, ಹೀಗೆ ಜೀವನ ಅಂದ್ರೆ ಹೀಗೆ ಅಂತ ಹೇಳುವಂತ ವಿಚಾರದಲ್ಲಿ ನಾನು ಹೇಳಿದೆ. ಆಮೇಲೆ ಅವರಿಗೆ ಮೆಡಿಟೇಷನ್ ಬಗ್ಗೆ ತುಂಬಾ ಅವರಿಗೆ ಕೊಟ್ಟೆ. ವಿಪಾಸನ ಮತ್ತೆ ನಾದ ಬ್ರಹ್ಮ ಬಗ್ಗೆ ಅವರಿಗೆ ತುಂಬಾ ನಾನು ಅದ್ರ ಬಗ್ಗೆ ಎಜುಕೇಶನ್ ಕೊಟ್ಟೆ ಮ್ಯಾಮ್. ಸೊ ಶಿ ಈಸ್ ಡೂಯಿಂಗ್ ವಿಪಾಸನ ಅಂಡ್ ನಾದ ಬ್ರಹ್ಮ ವೆನ್ ಎವರ್ ಶಿ ಈಸ್ ಗೆಟ್ ಟೈಮ್. ಸುಮ್ನೆ ಕೂತಿದ್ದಾಗ ನಾನು ಹೇಳ್ತೀನಿ, ಡೋಂಟ್ ಸಿಟ್, ಸುಮ್ನೆ ಕೂತ್ಕೋಬೇಡಿ. ನೀವು ಹಮ್ಮಿಂಗ್ ಮಾಡ್ತಾ, ಒಂದು ಹಮ್ಮಿಂಗ್ ನಾದ ಬ್ರಹ್ಮದಲ್ಲಿ ಹಮ್ಮಿಂಗ್ ಮಾಡಿ ಒಂದು 15 ನಿಮಿಷ ಮಾಡಿ, ಆಮೇಲೆ 15 ನಿಮಿಷ ಸೈಲೆಂಟ್ ಆಗಿ ಹೋಗಿ. ಮತ್ತೆ ಇನ್ನೊಂದು ವಿಪಾಸನ ಅಂದ್ರೆ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಒಂದು 15 ನಿಮಿಷ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಅದೇ ರೀತಿ ಒಂದು 15 ನಿಮಿಷ ಏನು ಯೋಚನೆ ಮಾಡದೆ ಜಸ್ಟ್ ಲಿಸನ್ ಟು ದ ಎನ್ವೈರನ್ಮೆಂಟ್, ಯಾವ್ದೆಲ್ಲ ಸೌಂಡ್ ಬರ್ತಾ ಇದೆ ಅದನ್ನೆಲ್ಲ ಗ್ರಾಸ್ಪರ್ ಮಾಡಿ ಅಂತ ಹೇಳ್ಕೊಟ್ಟೆ. ಸೊ ಶಿ ಈಸ್ ಡೂಯಿಂಗ್ ದಟ್ ಅಂಡ್ ಶಿ ಈಸ್ ಆಲ್ಸೋ ಕಂಟ್ರೋಲ್ಡ್ ಹರ್ ಎಮೋಷನ್ಸ್. Okay. ಈಗ ನನಗೆ ಕಾಲ್ ಮಾಡಕ್ ಹೇಳಿ. ಐ ವಿಲ್ ಟೀಚರ್ ನಾದ ಬ್ರಹ್ಮ ವಿತ್ ದ ಮ್ಯೂಸಿಕ್ ಕರೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ಎಲ್ಲಾನು ನಾನು ಹೇಳ್ಕೊಡ್ತೀನಿ. ವಿಪಾಸನಾನು ಅಷ್ಟೇನೆ, ಲೈಕ್ ಹೌ ಓಶೋ ಹ್ಯಾಸ್ ಎಕ್ಸ್ಪ್ಲೈನ್. ಐ ವಿಲ್ ಟೀಚ್ ದ ಎಕ್ಸಾಕ್ಟ್ ವೇ ಸೊ ದಟ್ ಶಿ ಕ್ಯಾನ್ ಸ್ಟಾರ್ಟ್ ಇಂಪ್ರೂವಿಂಗ್. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೈನ್ ಅಟ್ ದಿಸ್ ಏಜ್ ಶಿ ಇಸ್ ಪುಟ್ಟಿಂಗ್ ಎಫರ್ಟ್. ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಶಿ ಇಸ್ ಶೋಯಿಂಗ್ so much of interest. That is a very very important. ಓಕೆ, ಭಾನು ಪ್ರಕಾಶ್ ನೀವು ಹೇಳಿ. ಮ್ಯಾಮ್ ಇನ್ನೊಂದು ಹೇಳ್ಬೇಕಿತ್ತು. ನಮ್ಮ ಈ ಪರ್ಸನಲ್ ಪ್ರೊಸೆಸ್ ಅಂದ್ರೆ ನಂದು ಮತ್ತೆ ವೈಫ್ ಅಂದ್ರೆ ಇವಾಗ ಶಿಲ್ ಬಿಕಮ್ ಎಕ್ಸ್ ಸೂನ್ ಅಂಡ್ ವಿದಿನ್ 15 days we are getting relieved. So because after our last talk, so I consider her as a ex because there is no way for ಎಕ್ಸ್ ಮಧ್ಯೆ ಮಾತಾದಾಗ ಶಿ ಸ್ಟಾರ್ಟೆಡ್ ಟು ಟೆಲ್ ದಟ್ ಅವ್ರು ಹಾಗೆ ಹೇಳಿದ್ದಾರೆ, ಇವ್ರು ಹೀಗೆ, ಅವರು ಬೇರೆಯವ್ರ ಜೊತೆ ಹಾಗೆ ಹೇಳಿದ್ದಾರೆ ಅಂತ ಶಿ ಸ್ಟಾರ್ಟೆಡ್ ಟು ಟೆಲ್. ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ ಮ್ಯಾಮ್, ಬಿಕಾಸ್ ನಾನು ಅವರಿಗೆ ಒಂದೇ ಮಾತು ಹೇಳಿದ್ದು, ಅದು ನನ್ನ ಗೌರವಕ್ಕೆ ತರುವ, ಅಂದ್ರೆ ಈಗ ನಾನು ಬೇರೆಯವ್ರ ಹತ್ರ ಹೇಳುದು ಅಥವಾ ಅಷ್ಟು ಅಂದ್ರೆ ಅದು ಬೇರೆಯವರು ಅವ್ರ ಜೊತೆ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಆತ್ಮಕ್ಕೆ ನನಗೆ ಗೊತ್ತು ನಾನು ಏನ್ ಹೇಳಿದೀನಿ ಅಂತ ಹೇಳುವಂತ. ನಾನು ಬಿಕಾಸ್ ನನ್ನ ಆತ್ಮಕ್ಕೆ ಏನ್ ಮಾಡಿದೀನಿ ಅಂತ ನನಗೆ ಗೊತ್ತು ಒಂದು. ಅಂಡ್ ಮೋರ್ ಓವರ್ ಅದು ನನ್ನ ಗೌರವಕ್ಕೆ ಸರಿಯಾದದಲ್ಲ ಮ್ಯಾಮ್.
ಬಿಕಾಸ್ ಥರ್ಡ್ ಪರ್ಸನ್ಸ್ ಹೇಳ್ತಾರೆ, ಥರ್ಡ್ ಪರ್ಸನ್ ಸ್ಪಿನ್ ಇಡ್ತಾರೆ, ಬಟ್ ವಿ ಹ್ಯಾವ್ ಟು ಥಿಂಕ್. ನಾವು ಯೋಚನೆ ಮಾಡ್ಬೇಕು, ಎಂತ ಅದು ಆಗಿರಬಹುದಾ ಇಲ್ವಾ, ಸುಮ್ಮನೆ ಬ್ಲೇಮ್ ಮಾಡೋದಾಗ್ಲಿ, ಅಥವಾ ಅವ್ರು ಹೇಳಿರ್ತಾರೆ ಏನೋ ಅಂತ ಹೇಳುವಂತ ಥಾಟ್ ತಕೊಂಡು ನಾವು ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತೀವಲ್ಲ ಮ್ಯಾಮ್, ದಟ್ ಈಸ್ ದ ಒನ್ ವರ್ಸ್ಟ್ ಪಾರ್ಟ್ ವಾಟ್ ಹ್ಯೂಮನ್ ಬೀಯಿಂಗ್ಸ್ ಟು. ಅಂದ್ರೆ ಬೇರೆಯವರು ಹೇಳಿದ್ದನ್ನ ಕೇಳ್ಬಿಟ್ಟು ಇನ್ನೊಬ್ಬರಿಗೆ ಇದು ಮಾಡ್ತಾರಲ್ಲ, ಸೊ ದಟ್ ಈಸ್ ದ ವೆರಿ ಸ್ಟ್ರಾಂಗ್ ಅಂಡ್ ವಿ ಶುಡ್ ಸಿ. ನಾವು ಫಸ್ಟ್ ವಿ ಶುಡ್ ಅನಲೈಸ್ ಅವರ್ ಸೆಲ್ಫ್. ನಾವು ಫಸ್ಟ್ ನಮ್ಮ ಆತ್ಮಕ್ಕೆ ಕ್ವಶನ್ ಮಾಡ್ಬೇಕು ಫಸ್ಟ್. ಅದಾದ್ಮೇಲೆ ನಾವು ಅದನ್ನ ಪುಟ್ ಔಟ್ ಮಾಡ್ಬೇಕೆ ಹೊರತು ಸುಮ್ಮನೆ ಅಲಿಗೇಷನ್ ಮಾಡಿ ಅದರ ನೆಗೆಟಿವ್ ಎನರ್ಜಿ ನಾವು ತಕೊಂಡು ನಮ್ಮ ಜೀವನ ಹಾಳು ಮಾಡಿಕೊಳ್ಳೋದು ಸರಿಯಾದದಲ್ಲ ಮ್ಯಾಮ್. ದಟ್ ಈಸ್ ವಾಟ್ ಐ ಲರ್ನ್ಡ್. Good. Yeah, that is very true. And I remember, like, you telling that in a function, like, you were able to dance very well, which you had not done it before. ಯಾವುದೋ ಒಂದು ಮದುವೆನಲ್ಲಿ, ಲೈಕ್ ದಟ್ ಈಸ್ ಅ ವೆರಿ ಗುಡ್ ಸೈನ್. ಲೈಕ್ ಯು ಹ್ಯಾವ್ ಸ್ಟಾರ್ಟೆಡ್ ಎಂಜಾಯಿಂಗ್ ಯುವರ್ ಓನ್ ಕಂಪನಿ. ಮುಂಚೆ ಲೈಕ್ you were very dependent. Now I see, like you are thoroughly enjoying your own company, and you're able to travel alone, and you're able to experience that inner joy when you're alone. That is what is required. So ನಾವು ಯಾವಾಗ ನಮ್ಮಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ತಗೋತೀವಿ, ನಮ್ಮ ಕಂಪನಿನ ನಾವು ಎಂಜಾಯ್ ಮಾಡಕ್ ಶುರು ಮಾಡ್ತೀವಲ್ಲ, ಆಗ ಲೈಫ್ ವಿಲ್ ಬಿಕಮ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಇನ್ ಫ್ಯೂಚರ್ ಯುವರ್ ರಿಲೇಶನ್ಶಿಪ್ ವಿಲ್ ಬಿ at a higher state. Yes, ma'am. Yes. Alva. So yes, ma'am. My colleague from France, he was like, I told him everything because I shouldn't keep anything. ನಾನು ಯಾವುದೇ ರೀತಿಯ ಇದನ್ನು ಇಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಎಲ್ಲ ಕಂಪ್ಲೀಟ್ ಆಗಿ ನಾನು ವಿಚಾರಗಳನ್ನು ಹೇಳಿದ್ದೀನಿ ನನ್ನ ಜೀವನದಲ್ಲಿ. ಸೊ he told that, Banu, come over to France. I'll meet here a French lady and start your life. ಅಂತಂದ್ರು. It's like, it's a good sign that I started to imagine, okay, going there and meeting a French lady, it will be amazing, definitely. Right. Yes. Wonderful. Yeah, that is true. Very nice, very nice. Yeah, you attended Mysore meditation camp and in all Fireflies also, Kanakpura. So what was your experience? ಮ್ಯಾಮ್, ಆಕ್ಚುಲಿ ಲೈಕ್ ನೀವು ಹೇಳಿದ್ರಿ ನನಗೆ ಓಶೋ ಮೆಡಿಟೇಷನ್ಸ್ ಬಗ್ಗೆ ಅಂಡ್ ಮೋಸ್ಟ್ ಮೆಡಿಟೇಷನ್ ಟೆಕ್ನಿಕ್ಸ್ ಬಗ್ಗೆ ನನಗೆ ನೀವು ಕೌನ್ಸಿಲಿಂಗ್ ಟೈಮಲ್ಲಿ ಹೇಳಿದ್ರಿ. ಅಂಡ್ ನೀವು ನನಗೆ ಮೈಸೂರಲ್ಲಿ ಒಂದು ಮೈಸೂರು ಓಶೋ ಸೆಂಟರ್ ಅಟೆಂಡ್ ಮಾಡ್ಲಿಕ್ಕೂ ಹೇಳಿದ್ರಿ, ಮೆಡಿಟೇಷನ್ ಕ್ಯಾಂಪ್. ನಾನು ಅಟೆಂಡ್ ಮಾಡ್ಲಿಕ್ಕೆ ಪೇಮೆಂಟ್ ಮಾಡಿದೆ 4500. ಆದ್ರೆ ಏನಾಯ್ತು, ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ, ನಿಮಗೂ ಗೊತ್ತು. ಅಂಡ್ ಇಟ್ ಈಸ್ ಮೇ ಬಿ ಆ ಟೈಮ್, ಕೆಲವೊಂದು ವಿಚಾರಗಳಿಗೆ ಟೈಮ್ ಕೂಡ ಸಾಥ್ ಕೊಡ್ಬೇಕು ಅಂತ ಹೇಳ್ತಾರೆ, ಸೊ ಆಗಿರ್ಬೋದೇನೋ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಸೆಷನ್ ನೀವು ಕಂಡಕ್ಟ್ ಮಾಡಿದ್ರಿ ಮೈಸೂರಲ್ಲಿ. ಸೊ ಅದಕ್ಕೆ ನಾನು ಬರ್ಲೇಬೇಕು ಅಂತ ಹೇಳುವಂತ ವಿಚಾರದಲ್ಲಿ ಐ ಪುಟ್ ಮೈ 100%. ನಾನು ಬಂದೆ ಮ್ಯಾಮ್. ದಟ್ ಇಸ್ ಮೈ ಫಸ್ಟ್ ಇದು. ನಾನು ಫಸ್ಟಿಗೆ ನಾನು ಬಂದಾಗ ತುಂಬಾ ಶೈ ಪರ್ಸನ್ ಆಗಿದ್ದೆ, ತುಂಬಾ ಇಂಟ್ರೋವರ್ಟ್, ತುಂಬಾ ಶೈ ಪರ್ಸನ್. ನಾನು ಮುಜುಗರ ಪಡ್ಕು ಜಾಸ್ತಿ ಇರ್ತಿತ್ತು, ಏನಾಗ್ತಿತ್ತು, ಏನ್ ಹೀಗೆ ಯಾವ ತರ ಅದನ್ನ ನೋಡುವಾಗ ನಂಗೆ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಬಟ್ ಐ ಸ್ಟಾರ್ಟೆಡ್ ಟು ಪುಟ್ ಮೈ ಸೆಲ್ಫ್. ನೀವು ಯಾವಾಗ್ಲೂ ಕಣ್ಣು ಮುಚ್ಚಿ ಮಾಡಿ ಅಂತ ಹೇಳಿದ್ರಲ್ಲ, ಸೊ ದಟ್ ಈಸ್ ದ ಪಾಸಿಟಿವ್ ಪ್ಲಸ್ ಪಾಯಿಂಟ್. ಯಾಕೆಂತ ಹೇಳಿದ್ರೆ, ಐ ಜಸ್ಟ್ ಕ್ಲೋಸ್ ಮೈ ಐಸ್ ಅಂಡ್ ಐ ಇಮ್ಯಾಜಿನ್ ದಟ್ ನಾನು ಒಬ್ನೇ ಇಲ್ಲಿ ಇದ್ದೀನಿ, ನೋ ಒನ್ ಎಲ್ಸ್, ಯಾರು ಇಲ್ಲ ಸುತ್ತಮುತ್ತ, ನಾನು ಒಬ್ನೇ ಇದ್ದೀನಿ ಅಂತ ಹೇಳುವ ರೀತಿಯಲ್ಲಿ ಐ ಸ್ಟಾರ್ಟೆಡ್ ಟು ಎಕ್ಸ್ಪೀರಿಯನ್ಸ್. ಅಂಡ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ ಒಂದು 2 ದಿನದ ಸೆಷನ್, ಇಟ್ ಮೇಡ್ ಮಿ ಲಾಟ್ ಆಫ್ ಚೇಂಜಸ್ ಇನ್ ಮೈ ಲೈಫ್. ನನ್ನ ಬ್ರೀತಿಂಗ್ ಪ್ರಾಸೆಸ್ ಅಲ್ಲಿ, ಮಾತಾಡುವ ಒಂದು ಧಾಟಿಯಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು, ಬ್ರೀತಿಂಗ್ ಪ್ರಾಸೆಸ್ ಅಲ್ಲಿ ಚೇಂಜ್ ಆಯ್ತು. ಅಂಡ್ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಚೇಂಜಸ್ ನಾನು ನೋಡಿದೆ. ಅದಾದ ಮೇಲೆ ನಾನು ಅಟೆಂಡ್ ಮಾಡಿದ್ದು ಮೊನ್ನೆ Fireflies ಅಲ್ಲಿ. ನಾನು ಅದನ್ನ ಕಂಪೇರ್ ಮಾಡಕ್ ಶುರು ಮಾಡಿದೆ. ಬಿಕಾಸ್ ದಿಸ್ Fireflies I gave my 100%. It's a totality. You said it's a total. I gave my totality and 100% I gave, and I could experience like 10 times more than what I experienced in Mysore. So it is no words for that. And I could literally feel the peace in me, literally feel the ಒಂದು ಮೆಡಿಟೇಷನ್ ಅನುಭವ ಇದೆಯಲ್ಲ ಮ್ಯಾಮ್, ಆ ಒಂದು ಫೀಲಿಂಗ್, ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ನಾವು ಈಗ ಹೇಗಿತ್ತು ಅಂತ ಕೇಳಿದ್ರೆ ನಾವು ಹೇಳಿಕ್ ಆಗುದಿಲ್ಲ. ನಮಗೆ ಫೀಲ್ ಮಾಡಿ ಆ ಆನಂದನ ನಾವು ಒಳಗೆ ಅನುಭವಿಸ್ತೀವಲ್ಲ, ದಟ್ ಈಸ್ ಐ ಫೆಲ್ಟ್ ಮ್ಯಾಮ್.
ವೆರಿ ದಟ್ ಗುಡ್, ಐ ವೆರಿ ಗುಡ್. ಅಂಡ್ ತುಂಬಾ ಚೆನ್ನಾಗಿತ್ತು. ಈ ಸರ್ತಿ ಅಂದ್ರೆ ಕಳೆದ ಸರ್ತಿ ಓಶೋ ಇದರಲ್ಲಿ ಮೈಸೂರಲ್ಲಿ ನೀವು ಕಂಡಕ್ಟ್ ಮಾಡಿದ್ದು ತುಂಬಾ ನೀವು ತುಂಬಾ ಎಲಾಬ್ರೇಟ್ ಆಗಿ ಹೇಳಿದ್ರಿ ಕೂಡ. ಯಾವ ತರ ನಾವು ಬ್ರೀದ್ ಮಾಡ್ಬೇಕು, ಯಾವ ತರ ಅದನ್ನ ಹಾರ ಸೆಂಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಆಮೇಲೆ ಯಾವ ರೀತಿ ಶಬ್ದಗಳ ಒಂದು ಅನುಚರಣೆ ಹೇಗೆ ಮಾಡ್ಬೇಕು, ಆಮೇಲೆ 5 ಸೆನ್ಸಸ್ ಮೇಲೆ ಹೇಗೆ ನಾವು ಕಾನ್ಸಂಟ್ರೇಟ್ ಫೀಲ್ ಮಾಡ್ಬೇಕು, ಹೇಗೆ 5 ಸೆನ್ಸಸ್ ನಾವು ಮಾಡ್ಕೊಂಡು ಕಾನ್ಶಿಯಸ್ಲಿ ಇರ್ಬೇಕು ಅಂತ ನೀವು ಹೇಳ್ಕೊಟ್ಟಿದ್ರಿ. ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಬಂದೆ. ಅದೇ ಫೈರ್ ಫ್ಲೈಸ್ ಅಲ್ಲಿ ನೀವು ಅದು ಡಬಲ್ ಆಯ್ತು ಮ್ಯಾಮ್. ಸೊ ಅವಾಗ ನಾನು ಎಫರ್ಟ್ ಹಾಕಿ ಮಾಡ್ತಿದ್ದೆ. ಈಗ ನಾನು ಫೈರ್ ಫ್ಲೈಸ್ ಅಲ್ಲಿ ಎಫರ್ಟ್ ಬೇಕಾಗಿಲ್ಲ. ಅದು ನಾನು ತನ್ನಿಂತಾನೆ ಐ ಕುಡ್ ಎಕ್ಸ್ಪೀರಿಯನ್ಸ್ ದ 5 ಸೆನ್ಸಸ್. ಅದಕ್ಕೆ ಹೇಳ್ತಾರೆ ಆ ತರ ಅಂತೆಲ್ಲ ಅದ್ರ ಪಾಡಿಗೆ ಅದು ಆಗ್ತಾ ಇತ್ತು. ನಾನು ಕೇಳ್ತಾ ಇದ್ದೆ, ಊಟನೂ ಮಾಡ್ತಾ ಇದ್ದೆ. ಐ ಕುಡ್ ಫೀಲ್ ದ ಟೇಸ್ಟ್ ಆಲ್ಸೋ. ಅದೊಂದು ಜಾಯ್ ಇದೆ ಅಲ್ಲ ಮ್ಯಾಮ್, ದಟ್ ಈಸ್ ನೋ ಎಕ್ಸ್ಪ್ಲೇನ್. When you start living consciously, our joy you can't experience through any other source. That inner joy. Very nice. Yes. And I saw you the way you were dancing with total energy. This time in the meditation camp was awesome. You were really putting heart and soul. First, you had a lot of inhibitions, but easily, you left everything and you're just, you're let go. Yeah, that was very beautiful. ಐ ಆಮ್ ನಾಟ್ ಅ ಫ್ರಂಟ್ ಬೆಂಚ್ ಪರ್ಸನ್ ಮ್ಯಾಮ್. ನಾನು ಯಾವತ್ತೂ ಫ್ರಂಟ್ ಹೋಗಿ ನಿಂತ್ಕೊಳ್ಳಲಾಗಿ ಕ್ವಶನ್ ಕೇಳ್ಬಿಡ್ತಾರೋ ನಮ್ಮದೇನು ನೋಡ್ತಾ ಇರ್ತಾರೋ, ನಮ್ಮನ್ನೇ ಇದು ಮಾಡ್ತಾರೋ ಅಂತ ಹೇಳುವಂತ ಒಂದು ಮನೋಭಾವ ಇತ್ತು ಮುಂದೆ. ಬಟ್ ದಿಸ್ ಟೈಮ್ ಐ ಜಸ್ಟ್ ಕೇಮ್ ಅಂಡ್ ಸ್ಯಾಟ್ ಫ್ರಂಟ್ ಅಂಡ್ ಐ ಡಿಂಟ್ ಮೈಂಡ್ ಎನಿಥಿಂಗ್. ನನ್ಗೇನು ಸೊ ದಿಸ್ ಇಸ್ ಐ ಕೇಮ್ ಟು ಲಿವ್ 2 days ಹಿಯರ್. ಐ ಆಮ್ ಗೋನಾ ಲಿವ್ ಮೈ ಲೈಫ್. ಅಷ್ಟೇ ನಂದಿದ್ದು ನನ್ನ ಮೈಂಡ್ ಅಲ್ಲಿ. ಐ ಆಮ್ ಗೋನಾ ಎಂಜಾಯ್ ದಿಸ್ ಪ್ರೊಸೆಸ್. ಎಷ್ಟು 100% ಹಾಕಿ ನಾನು ಎಂಜಾಯ್ ಮಾಡ್ಬೇಕು. ಅಂಡ್ ಆ ಒಂದು ಕಂಪ್ಲೀಟ್ ಫೀಲಿಂಗ್ ಇದೆಲ್ಲ ಅದು ನಾನು ಪಡ್ಕೋಬೇಕು ಅಂತಲೇ ಹೇಳಿಯೇ ನಾನು ಬಂದಿದ್ದು. ಸೊ ನಾನು ಆ ಫೀಲಿಂಗ್ ನಾನು ತಕೊಂಡೆ ಮ್ಯಾಮ್. ಅಂಡ್ ನಾನು ಅದಕ್ಕೆ ಎಷ್ಟು ಅಂದ್ರೆ ನಾನು ಆ 2 days ಮುಂದೆ ನಾನು ಬಾಂಬೆಲಿದ್ದೆ ಮ್ಯಾಮ್. ಆ ಬಾಂಬೆಲಿ ಇದ್ದಾಗ ನನಗೆ ಗೊತ್ತಿರ್ಲಿಲ್ಲ ನಾನು ಅಟೆಂಡ್ ಮಾಡ್ಬೋದೋ ಏನೋ. ನೀವು ಕೇಳ್ತಾ ಇದ್ರಿ ಬರ್ತಾ ಇದ್ದೀರಾ ಹೇಗೆ ಅಂತ. ನನಗೆ ಎಲ್ಲೋ ಒಂದ್ ಕಡೆ ಅಯ್ಯೋ ಅಟೆಂಡ್ ಮಾಡಕ್ ಆಗ್ತದೆ, ಬಿಕಾಸ್ ಆಫ್ ದ ವರ್ಕ್ ಅದು ಕಂಪ್ಲೀಟ್ ಆಗಿರ್ಲಿಲ್ಲ. ಸೊ ಆಗುತ್ತೇನೋ. ಆಗ ನಾನು ಒಂದು ಮ್ಯಾಮ್ ನಿಮ್ಮ ಹತ್ರ ಹೇಳಿಲ್ಲ ಮ್ಯಾಮ್. ಆಕ್ಚುಲಿ ನಾನು ಸೆಲ್ಫ್ ಹಿಪ್ನೋಸಿಸ್ ಅಲ್ಲಿ ನಾನು ಸೆಲ್ಫ್ ಹಿಪ್ನೋಸಿಸ್ ಯೂಸ್ ಮಾಡಿದೆ ಮ್ಯಾಮ್. ಫ್ಲೈಟ್ ಅಲ್ಲಿ ನಾನು ಮಂಗಳೂರಿಂದ ಬಾಂಬೆಗೆ ಹೋಗ್ತಾ ಇರ್ಬೇಕಾದ್ರೆ ನಾನು ಸೆಲ್ಫ್ ಹಿಪ್ನೋಸಿಸ್ 3 ಸರ್ತಿ ಮಾಡಿದೆ. ಅಂದ್ರೆ ಹಾಫ್ ಅನ್ ಅವರ್ ಗ್ಯಾಪ್ ಅಲ್ಲಿ. ಅದರಲ್ಲಿ ಒಂದು ನಾನು ಫ್ರಾನ್ಸ್ ಬಗ್ಗೆ ಹಾಕಿದೆ, ಒಂದು ನನ್ನ ಪರ್ಸನಲ್ ಲೈಫ್ ಡಿವೋರ್ಸ್ ಕಂಪ್ಲೀಟ್ ಇದಾಗಿ ಹೋಗ್ಲಿ, ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲದೆ ಇಬ್ಬರ ಕಡೆಯಿಂದ ಏನು ತೊಂದರೆ ಸಾಫ್ಟ್ ಆಗಿ ಒಳ್ಳೆ ರೀತಿಯಲ್ಲಿ ಮುಗಿಲಿ ಅಂತ ಹೇಳುವ ರೀತಿಯಲ್ಲಿ ಒಂದು ಸೀಡ್ ಹಾಕಿದೆ. ಅದೇ ರೀತಿ ನಾನು ಫೈರ್ ಫ್ಲೈಸ್ಗೆ ಅಂದ್ರೆ ಅಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡೋದು, ಆಕ್ಚುಲಿ ನಿಮ್ಮ ಪಾದ ಮುಟ್ಟದೆ ನನಗೊಂದು ತುಂಬಾ ಖುಷಿ ಮ್ಯಾಮ್. ಯಾಕಂದ್ರೆ ನಾವು ಈ ಕಡೆ ಮಂಗಳೂರವರು ನಾವು ತುಂಬಾ ಹಿರಿಯರಿಗೆ ತುಂಬಾ ಗೌರವ ಕೊಡ್ತೀವಿ. ಸೊ ನಿಮ್ಮನ್ನ ನೋಡಿದಾಗ ಅಂತೂ ಐ ವಾಸ್ ಲೈಕ್ ಐ ವಾಂಟೆಡ್ ಟು ಟಚ್ ಯುವರ್ ಫೀಟ್ ಎವ್ರಿ ಟೈಮ್. ಯಾಕಂದ್ರೆ ಅದು ದಟ್ ಈಸ್ ದ ಫೀಲ್ ಮ್ಯಾಮ್. ಇಟ್ ಇಸ್ ನಾಟ್ ಇಂಪ್ರೆಸಿಂಗ್ ಆರ್ ದಟ್ ಇಸ್ ದ ಫೀಲ್. ಐ ಆಮ್ ಗೆಟಿಂಗ್ ದ ಹ್ಯಾಪಿನೆಸ್ ಥ್ರೂ ದಟ್. ನಂಗೆ ತುಂಬಾ ಹ್ಯಾಪಿನೆಸ್ ಸಿಕ್ಕುತ್ತೆ. ಸೊ ಅದು ಆಮೇಲೆ ಅಲ್ಲಿ ಓಡಾಡ್ತಾ ಇರುವ ರೀತಿ, ಸೊ ನನ್ ಇಮ್ಯಾಜಿನ್ ಮಾಡ್ಕೊಂಡೆ ಮ್ಯಾಮ್. ಅಂದ್ರೆ ಅಲ್ಲಿ ಸೀಡ್ ಹಾಕೊಂಡೆ. ಅಂಡ್ ಅದಾದ್ಮೇಲೆ ಇದಾಯ್ತು. ಅಂಡ್ ಇಮಿಡಿಯೇಟ್ಲಿ ನಂದು ಏನಾಯ್ತು, ಮಾನದಿನ ಯುಗಾದಿ ಇತ್ತು. ಅವ್ರಂದ್ರು ಇಟ್ಸ್ ಓಕೆ, ಯು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂಡ್ ವಿ ವಿಲ್ ಕಂಟಿನ್ಯೂ ಥ್ರೂ ಫೋನ್ ಕಾಲ್ ಆರ್ ವಿಡಿಯೋ ಕಾಲ್ ಅಂದ್ರು. ಸೊ ಇಮಿಡಿಯೇಟ್ಲಿ ಐ ಬುಕ್ ಫ್ಲೈಟ್ ಟು ಬ್ಯಾಂಗ್ಳೂರ್ ಅಂಡ್ ನೆಕ್ಸ್ಟ್ ಡೇ ಐ ವಾಸ್ ಹಿಯರ್ ಇನ್ ಫೈರ್ ಫ್ಲೈಸ್ ಮ್ಯಾಮ್. ಅಂಡ್ ದಟ್ ಈಸ್ ದ ಬೆಸ್ಟ್ ಮ್ಯಾಮ್. That's the best. Very nice, very nice. Okay. Okay. Yeah. Okay. Now, tell me, Banu Prakash, what changes you have seen as far as your finance is concerned? ದುಡ್ಡಿನ ವಿಷಯದಲ್ಲಿ ನೀವು ಯಾವ ತರ ಇಂಪ್ರೂವ್ ಆಗಿದ್ದೀರಿ? ದುಡ್ಡಿನ ವಿಷಯದಲ್ಲಿ ಮ್ಯಾಮ್, ದುಡ್ಡಿನ ವಿಷಯದಲ್ಲಿ ಹೇಗೆ ಅಂತ ಹೇಳಿದ್ರೆ ದುಡ್ಡು ಸೇವಿಂಗ್ಸ್ ಬಗ್ಗೆ ಯಾವುದೇ ಸೇವಿಂಗ್ಸ್ ಅಂದ್ರೆ ಮ್ಯಾಮ್ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ದುಡ್ಡಿನ ಬಗ್ಗೆ ನಾನು ಸೆಲ್ಫ್ ಹಿಪ್ನೋಸಿಸ್ ಅಲ್ಲಿ ಸೀಡ್ ಮಾಡಿಲ್ಲ ಮ್ಯಾಮ್. ಯಾಕಂದ್ರೆ ನಾನು ಮಾಡಿದ್ದು ನನ್ನ ಕರಿಯರ್ ಮೇಲೆ ಅಂಡ್ ಇದ್ರ ಮೇಲೆ. ಸೊ
ವಾಟ್ ಐ ಥಾಟ್, ನಾನು ಯಾವತ್ತು ನಾಲೆಜ್ ಹಿಂದೆ ಹೋದ್ರೆ ಸರಸ್ವತಿ ಹಿಂದೆ ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳುವಂತ ನಂಬಿಕೆ ಇಟ್ಕೊಂಡವನು. ಸೊ ಆದ್ರೆ ಮ್ಯಾಮ್ ನನಗೆ ದುಡ್ಡಿನ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿ ತನಕ. ಅಂದ್ರೆ ಕಮ್ಮಿ ಆಯ್ತು, ಬ್ರೇಕ್ ಆಯ್ತು ಅಂತ ಹೇಳುವಂತ ವಿಚಾರಗಳೇನೋ ಆಗ್ಲಿಲ್ಲ. ಅಂದ್ರೆ ಎಲ್ಲದಕ್ಕೂ ನನ್ನ ಹತ್ರ ಅಂದ್ರೆ ಹೊಂದಾಣಿಕೆ ಆಗ್ತಿತ್ತು, ಅಡ್ಜಸ್ಟ್ಮೆಂಟ್ ಆಗ್ತಿತ್ತು ಎಲ್ಲ ಕಡೆ. ಸೊ ಇಂಪ್ರವೈಸ್ ನಾನು ಅಂದ್ರೆ ಇಂಪ್ರವೈಸ್ ನಾನು ಯಾವಾಗ ನೋಡಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಫ್ರಾನ್ಸಿಗೆ ಹೋದ ಮೇಲೆ ಡೆಫಿನೆಟ್ಲಿ ಎಸ್ ಮ್ಯಾಮ್, ಎಸ್ 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 ಅದೇ ನಾನು ಫ್ರಾನ್ಸಿಗೆ ಹೋಗ್ತಾ ಇದ್ದೀನಲ್ಲ ಮ್ಯಾಮ್. ಸೊ ಅದೇ ಲೈಕ್ ಡಬಲ್ ವೆರಿ ಗ್ರೇಟ್ ಅಚೀವ್ಮೆಂಟ್. ಡಬಲ್ ಆಗ್ತಾ ಇದೆ ಮ್ಯಾಮ್ ಹೇಳಿದಾಗೆ. ಸಾರಿ, ಅರ್ನ್ ಮಾಡ್ತಿದ್ದೀನಲ್ಲ ಅದರ ಡಬಲ್ ನಂಗೆ ಫ್ರಾನ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ನಾನು ನಿಮ್ಮ ಹತ್ರ ಅಮೌಂಟ್ ಹೇಳಿದ್ದೆ, 1.5 ಲಕ್ಷ ಏನೋ ಹೇಳಿದ್ದೆ ಮಂತ್ಲಿ. ಬಟ್ ಐ ಥಿಂಕ್ ಐ ಆಮ್ ಗೆಟಿಂಗ್ ಅರೌಂಡ್ 2.5 lakhs. ಜಾಸ್ತಿನೇ ಬರ್ತಾ ಇದೆ. ವೆರಿ ಗುಡ್. ದಟ್ ಈಸ್ ಆಲ್ಸೋ ದೇರ್. ಆಫ್ ಕೋರ್ಸ್ ನಾನು ಫ್ರಾನ್ಸ್ಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಮೌಂಟ್ ಆಲ್ಸೋ ಇನ್ಕ್ರೀಸ್ ಆಗುತ್ತಲ್ಲ. ಎಕ್ಸಾಕ್ಟ್ಲಿ ದಟ್ ಇಸ್ ವೆರಿ ಗುಡ್ ಪ್ರಕಾಶ್. ಕರೆಕ್ಟ್. ಯಾ, financially also, so financially also you're improving. That's a very good sign. Very good sign. And I'll note definitely will start getting promotions and all, and it will go on like increasing periodically. That is very nice. Now tell me how you're able to lead a conscious life throughout the day. Ma'am, morning as soon as I woke up, I sit on bed. ಫಸ್ಟ್ ನಾನು ದೇವರ ಕೋಣೆಯಲ್ಲಿ ನಿದ್ರೆ ಮಾಡೋದು ಆಕ್ಚುಲಿ. ಸೊ ಎದ್ದ ಕೂಡಲೇ ನಾನು ದೇವರ ಫೋಟೋ ನೋಡ್ತೀನಿ ಮ್ಯಾಮ್. ಸೊ ಕಾನ್ಶಿಯಸ್ ಆಗಿ ನೋಡ್ತೀನಿ. ಸೊ ಐ ಕುಡ್ ಸಿ ಆಮೇಲೆ ಐ ಕುಡ್ ಫೀಲ್ ದ ಬೆಡ್. ಅದಾದ್ಮೇಲೆ ಐ ಸ್ಟಾರ್ಟ್ ಸೆಲ್ಫ್ ಹಿಪ್ನೋಸಿಸ್. ಅದಾದ್ಮೇಲೆ ನಾನು ಎದ್ಬಿಟ್ಟು ಬರ್ತೀನಿ ಮ್ಯಾಮ್. ಬಂದು ಲೈಕ್ ಐ ವಿಲ್ ಗೋ ಟು ವಾಶ್ರೂಮ್. ಐ ಸ್ಟಾರ್ಟೆಡ್ ಟು ಬ್ರಷ್. ಸ್ಟಾರ್ಟೆಡ್ ಸ್ಲೋಲಿ ಕಾನ್ಶಿಯಸ್ಲಿ ಐ ಸ್ಟಾರ್ಟ್ ಬ್ರಷಿಂಗ್. ಅದಾದ್ಮೇಲೆ ಬರ್ತೇನೆ. ಸೊ ಐ ಪ್ರಿಪೇರ್ ಟೀ ಫಾರ್ ಮೈ ಸೆಲ್ಫ್ ಅಂಡ್ ಹಾಟ್ ವಾಟರ್. ಸೊ ವಾರ್ಮ್ ವಾಟರ್. ಸೊ 2 ಕಮ್ಮಗ್ ತರ್ತೇನೆ ನಾನು. ಐಲ್ ಬಿ ಕೀಪಿಂಗ್ ಇನ್ ಫ್ರಂಟ್ ಆಫ್ ಮೀ ಅಂಡ್ ಐ ವಾಚ್ ಅರೌಂಡ್. ನಮ್ದು ಫುಲ್ ಗ್ರೀನರಿ ತೋಟ ಇದೆ ನಮ್ ಸುತ್ತಮುತ್ತ. ಸೊ ಐ ವಾಚ್ ಸುತ್ತೊಮ್ಮೆ ಕಾನ್ಶಿಯಸ್ ಆಗಿ ನೋಡ್ತೀನಿ. ಅಂಡ್ ಐ ಕುಡ್ ಹಿಯರ್ ಬೆಳಿಗ್ಗೆ ಬರ್ಡ್ಸ್ ಚಿರ್ಪಿಂಗ್ ಮಾಡ್ತಲ್ಲ, ಐ ಕುಡ್ ಹಿಯರ್ ದಟ್. ಅದನ್ನ ನಾನು ಕೇಳಿಸ್ಕೊತೀನಿ. ಐ ಕುಡ್ ಡೀಪ್ ಇನ್ಸೈಡ್ ನಾನು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಟು ವಾಟರ್ ಕುಡ್ದ ಮೇಲೆ ಐ ಸ್ಟಾರ್ಟೆಡ್ ಟು ಟೀ. ಅಂಡ್ ಅದಾದ್ಮೇಲೆ ಒಂದು ಗ್ಯಾಪ್ ಇರುತ್ತೆ. ಸೊ ಐ ಗೋ ಫಾರ್ ಅ ವಾಕ್. ಅಂಡ್ ಐ ಲವ್ ಗಾರ್ಡನಿಂಗ್. ಸೊ ಯಾವ್ದೆಲ್ಲ ಫ್ಲವರ್ಸ್ ಬಿಟ್ಟಿದೆ ಅದ್ರ ಬಗ್ಗೆ ಎಲ್ಲ ನೋಡ್ತೀನಿ. ಅದಾದ್ಮೇಲೆ ಐ ವಿಲ್ ಬ್ಯಾಕ್ ಟು ಮೈ ಥಾಟ್ಸ್ ಬರುತ್ತೆ. ಅಂದ್ರೆ ನಮ್ಮ ಒಂದು ಸಡನ್ ಆಗಿ ಈಗ ಅಮ್ಮ ಏನೋ ಹೇಳ್ತಾರೆ, ಅವಾಗ ಒಂದು ಥಾಟ್ಸ್ ಬರುತ್ತೆ, ಸಡನ್ ಫ್ಲೈ ಆಗುತ್ತೆ. ಸಡನ್ ಆಗಿ ನಾನು ಅವಾಗ ಬಂದ ಕೂಡಲೇ ಏನಾದ್ರು ಆ ಥಾಟ್ ಬಂದಾಗ ಒಮ್ಮೆ ಉದ್ವೇಗ ಬರಕ್ ಶುರು ಆಗುತ್ತೆ. ಆಗ ಐ ಸ್ಟಾರ್ಟ್ ಟು ಒಬ್ಸರ್ವ್ ದಟ್ ಎಮೋಷನ್ ನಾನು ಒಬ್ಸರ್ವ್ ಮಾಡಕ್ ಶುರು ಮಾಡ್ತೀನಿ. ಒಬ್ಸರ್ವ್ ಮಾಡಿ ಏನು ಜಡ್ಜ್ ಮಾಡಕ್ ಹೋಗಲ್ಲ, ಜಸ್ಟ್ ಒಬ್ಸರ್ವ್ ಮಾಡ್ತೀನಿ. ಅದು ಅಲ್ಲಿಗೆ ಮಾಯ ಆಗುತ್ತೆ. ಬ್ಯಾಕ್ ಟು ಆಗ ನಾನು ಕಾನ್ಶಿಯಸ್ಗೆ ಬರ್ತೀನಿ. ಆಗ ನಾನು ಏನ್ ಮಾಡ್ತಿದ್ದೀನಲ್ಲ ಅದ್ರ ಮೇಲೆ ನನ್ನ ಕಾನ್ಸಂಟ್ರೇಷನ್ ಹೋಗುತ್ತೆ. ಸೊ ಅದೇ ರೀತಿ ಇಟ್ಸ್ ನಾಟ್ ದಟ್ 24 ಗಂಟೆ ಕಾನ್ಶಿಯಸ್ ಅಲ್ಲಿ ಅರ್ಲಿ ಸ್ಟೇಜ್ ನನಗೆ. ಸೊ 24 ಗಂಟೆ ನಾನು ಕಾನ್ಶಿಯಸ್ ಅಲ್ಲಿ ಇರ್ತೀನಿ ಅಂತ ಹೇಳಕ್ ಆಗಲ್ಲ. ಬಟ್ ಅನ್ಕಾನ್ಶಿಯಸ್ ಹೋದಾಗ ನಾನು ಕಾನ್ಶಿಯಸ್ಗೆ ಬರ್ತೀನಿ, ಕಾನ್ಶಿಯಸ್ಗೆ ತಗೊಂಡ್ ಬರ್ತೀನಿ. ಅದು ನಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಅನ್ಕಾನ್ಶಿಯಸ್ ಹೋದಾಗ ಇಮಿಡಿಯೇಟ್ಲಿ ನಂದು ಒಂದು ಸೆನ್ಸ್ ಬಂದ್ಬಿಡುತ್ತೆ. ಸೊ ಇಮಿಡಿಯೇಟ್ಲಿ ಐ ಆಮ್ ಬ್ಯಾಕ್ ಟು ದ ಕಾನ್ಶಿಯಸ್ ಲೈಫ್. ಸೊ ಊಟ ಮಾಡ್ಬೇಕಾದ್ರೆ ಕಾನ್ಶಿಯಸ್ ಆಗಿ ಊಟ ಮಾಡೋದು, ಅಥವಾ ನನಗೆ ತುಂಬಾ ಇಷ್ಟವಾದ ಮೂವೀಸ್ ನ ನೋಡೋದು, ಇಷ್ಟವಾದ ಸಾಂಗ್ಸ್ ಕೇಳೋದು, ಅಂಡ್ ಇಷ್ಟವಾದ ಸ್ವೀಟ್ಸ್. ಎವ್ರಿ ಡೇ ಐ ಡೂ ಮೈ ಫೇವ್ರೆಟ್ ಸ್ವೀಟ್ಸ್. ನಾನು ಏನಾದ್ರೂ ಫುಡ್ ಇದ್ರಲ್ಲಿ ಮಾಡ್ತೀನಿ. ಅಂಡ್ ಐ ಸ್ಟಾರ್ಟೆಡ್ ಟು ನಾನು 5 ಸೆನ್ಸಸ್ ಸ್ಯಾಟಿಸ್ಫೈ ಮಾಡ್ತಾ ಹೋಗ್ತಾ ಇದ್ದೀನಿ ಎವ್ರಿ ಡೇ. So that is where I understood the consciousness. And even when I'm talking to the person also, ಇವಾಗ ಯಾರಾದ್ರೂ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರೆ, ಆಮೇಲೆ ಲಾಸ್ಟ್ ವೀಕ್ ಒಬ್ರು ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಐ ಟು ಟೆಲ್ ಹಿಮ್ ಅವ್ರಿಗೆ ನಾನು ಇದರ ಬಗ್ಗೆ ಹೇಳಿದೆ. ಅವ್ರು ಕೇಳಿದ್ರು ನನ್ನ ಹತ್ರ. ಸೊ ಅದಕ್ಕೆ ಅವ್ರಿಗೆ ಈ ವಿಚಾರಗಳ ಬಗ್ಗೆ ನಾನು ಹೇಳಿದೆ, ಕಾನ್ಶಿಯಸ್ ಲಿವಿಂಗ್ ಬಗ್ಗೆ ಹೇಳಿದೆ. ಕಾನ್ಶಿಯಸ್ ಅಂದ್ರೆ ಒಬ್ಬರ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಯಾವುದೇ ಥಾಟ್ಸ್ ರನ್ನಿಂಗ್ ಅಲ್ಲಿ ಇರಬಾರ್ದು. ನಮ್ಮ ಮುಖದ ನಮ್ಮ ಬ್ರೈನ್ ಅಲ್ಲಿ ಯಾವುದೇ ಥಾಟ್ಸ್ ಬಟ್ ನಾನು ಆ ಪರ್ಸನ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅದೇ ಥಾಟ್ ಅಲ್ಲಿ ಇರ್ತೀವಲ್ಲ, ಅದೇ ಒಂದು ಮೂಮೆಂಟ್ ನಾವು ಎಂಜಾಯ್ ಮಾಡ್ತೀವಲ್ಲ, ಅದು ಹ್ಯಾಪಿನೆಸ್ ಅಂತ ನಾನು ಹೇಳಿದೆ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್.
So ಹ್ಮ್ I am talking to you. This is the happy moment for you, and this is the happy time for me actually. ಇವಾಗ ನನ್ನ ಮೈಂಡ್ ಅಲ್ಲಿ ಯಾವುದೇ ಥಾಟ್ಸ್ ರನ್ನಿಂಗ್ ಆಗ್ತಿಲ್ಲ, ನನ್ನ ಮೈಂಡ್ ಅಲ್ಲಿ ಏನೂ ಯಾವುದೇ ಆಲೋಚನೆಗಳು ಹೋಗ್ತಾ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಖುಷಿಯಿಂದ ಫೀಲ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ, ಅಂಡ್ ಐ ಆಮ್ ಎಂಜಾಯಿಂಗ್ ಎವ್ರಿ ಮಾತುಗಳು ನಾನು ತುಂಬಾ ಖುಷಿಯಿಂದ ನಾನು ಅನುಭವಿಸ್ತಾ ಇದ್ದೀನಿ ಮ್ಯಾಮ್. ಸೊ ದಟ್ ಈಸ್ ಬಿಕಾಸ್ ಆಫ್ ದ meditation and self hypnosis, ma'am, and because of you, ma'am, and thanks to the universe. Yes, yes, that's very nice. So go on practicing, living consciously. So once we start living in the present moment, Allah, life will start becoming a celebration. So that is very important. We have to make each and every act as a celebration, whether you're brushing your teeth or taking bath or, eating food. ಪ್ರತಿಯೊಂದನ್ನು ಅಷ್ಟೇ ನೀವು ಕಾನ್ಷಿಯಸ್ ಆಗಿ ಮಾಡಿದಾಗ ದಟ್ ಆಕ್ಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಸೆಲೆಬ್ರೇಷನ್. ಬಟ್ ನಾವು ಮುಂಚೆ ಏನು ಅನ್ಕೊಂಡಿದ್ವಿ ಅಂದರೆ, ಓಕೆ ನನಗೆ ಸಕ್ಸಸ್ ಸಿಕ್ಕಿದಾಗ ಮಾತ್ರ ನನಗೆ ಹ್ಯಾಪಿನೆಸ್ ಸಿಗುತ್ತೆ, ಅಥವಾ ನನಗೆ ಮದುವೆ ಆದರೆ ಹ್ಯಾಪಿನೆಸ್ ಸಿಗುತ್ತೆ. ನೋ, ಯು ಹ್ಯಾವ್ ಟು ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಸೊ ಅವಾಗ ಏನಾಗುತ್ತೆ, ಲೈಫ್ ವಿಲ್ ಬಿಕಮ್ ವೆರಿ ಬ್ಯೂಟಿಫುಲ್. So you have started experiencing. I'm very happy for you, Bhanuprakash. The way you have progressed, Allah, it is excellent. Okay. Thank you, ma'am. Thanks so much. So it was great talking with you, Bhanuprakash. I can see a wonderful changes in you. So thank you so much for sharing your experience with us. So ಹೀಗೆ ನಿಮ್ಮ ಜೀವನ ಸೆಲೆಬ್ರೇಟಿವ್ ಆಗಿ, ಮೆಡಿಟೇಟಿವ್ ಆಗಿ, and you hope you achieve whatever you are dreaming and all your wishes come true ಅಂತ, like I really wish you. So thank you so much, like sharing your experience. Thank you, ma'am. Thank you so much, ma'am. Thank you. ವೆಲ್ಕಮ್. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ಹಿಪ್ನಾಸಿಸ್ ಅಥವಾ ಸಂಮೋಹನ ಎಷ್ಟು ಪವರ್ಫುಲ್ ಅಂತ. ಸೊ ಸಂಮೋಹನ ಸ್ಥಿತಿಯಲ್ಲಿ ನಾವು ನಮಗೆ ಏನು ಬೇಕೋ ಅದನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ಅದರಲ್ಲಿ ಒಂದು ರೀತಿ ಬೀಜದ ರೂಪದಲ್ಲಿ ನಮ್ಮ ಸೂಕ್ತ ಮನಸ್ಸಿಗೆ ಹಾಕ್ಬೋದು. ಅದು ಯಾವಾಗ ಸೂಕ್ತ ಮನಸ್ಸಿಗೆ ಹೋಗುತ್ತೋ ಆಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಾವು ಯಾವಾಗ ಈ ಒಂದು ಸಂಮೋಹನ ಸ್ಥಿತಿಯಲ್ಲಿ ಸಲಹೆಗಳನ್ನು ಹೇಳ್ಕೊಳ್ತೀವಿ, ಚಿತ್ರಿಸ್ಕೊಳ್ತೀವಿ, ಆಗ ಏನಾಗುತ್ತೆ ಹೇಳಿ, ನಮಗೆ ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ಬೋದು, ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ, ಮತ್ತು ನಮ್ಮ ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧಗಳಲ್ಲಿ ಒಂದು ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ, ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆನೂ ಆಗುತ್ತೆ. ಸೊ ನಿಮಗೇನಾದರೂ ಹಿಪ್ನಾಸಿಸ್ ಬಗ್ಗೆ ತಿಳ್ಕೋಬೇಕು, ಹಿಪ್ನಾಸಿಸ್ನ ಕಲ್ತ್ಕೋಬೇಕು, ನಿಮ್ಮ ಜೀವನದಲ್ಲಿ ಎಲ್ಲ ದಿಕ್ಕಿನಲ್ಲೂ ನೀವು ಪರಿವರ್ತನೆ ಕಾಣಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ, ಖಂಡಿತವಾಗ್ಲೂ 2 days ಹಿಪ್ನಾಸಿಸ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಹೆಚ್ಚಿನ ವಿವರಗಳಿಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಸೊ ಈ ಹಿಪ್ನಾಸಿಸ್ ಅನ್ನೋದು ತುಂಬಾ ಪವರ್ಫುಲ್ ಟೆಕ್ನಿಕ್. ಸೊ ಹಿಪ್ನಾಸಿಸ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸಿಗೆ ನಾವು ಯಾವಾಗ ಸಲಹೆಯನ್ನು ಕೊಡ್ತೀವೋ ನಮ್ಮ ಎಮೋಷನ್ಸ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ನಾವು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗೋದಕ್ಕೆ ಶುರು ಮಾಡ್ತೀವಿ. ಅಂದರೆ ದಿನಪೂರ್ತಿ ನೀವು ಖುಷಿಯಿಂದ, ಸಂತೋಷದಿಂದ, ಧೈರ್ಯದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವಾಗ ಧೈರ್ಯವಾಗಿ, ಖುಷಿಯಿಂದ, ಸಂತೋಷದಿಂದ, ಒಂದು ರೀತಿ ಕಾನ್ಫಿಡೆಂಟ್, ಆತ್ಮವಿಶ್ವಾಸದಿಂದ ಜೀವನನ ಸಾಗಿಸ್ತೀರಿ, ಆಗ ನಿಮಗೆ ಗೊತ್ತಿಲ್ಲದಿರೋ ಥರ ನೀವು ಹೊಸ ಹೊಸ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಹೊಸ ಹೊಸ ಐಡಿಯಾಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಹೊಸ ಹೊಸ ಸನ್ನಿವೇಶಗಳು ಉದ್ಭವ ಆಗುತ್ತೆ. ಸೊ ಇದರಿಂದ ಏನಾಗುತ್ತಂದರೆ ನಿಮ್ಮ ಜೀವನ ತುಂಬಾ ಪಾಸಿಟಿವ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅಷ್ಟೇ ಅಲ್ಲ, ಇದರಿಂದ ಏನಂದರೆ ನೀವು ಯಾವಾಗಲೂ ಅಷ್ಟೇ ಒಂದು ರಿಲ್ಯಾಕ್ಸ್ ಸ್ಟೇಟ್ ಆಗಿರ್ಬೋದು. ಸೊ ನಿಮಗೆ ಏನು ಇಷ್ಟ ಇದೆಯೋ, ನಿಮ್ಮ ಕನಸಿನ ಜೀವನದ ಬಗ್ಗೆ ನಿಮಗೆ ನೀವೇನೇನು ಅಂದ್ಕೊಂಡಿದ್ರೋ ಅದನ್ನೆಲ್ಲನೂ ಅಷ್ಟೇ ಸಾಕಾರಗೊಳಿಸ್ಬೋದು ಈ ಹಿಪ್ನಾಸಿಸ್ ಸೆಷನಲ್ಲಿ. ಸೊ ಸಂಮೋಹನ ಸ್ಥಿತಿ ಇದೆಯಲ್ಲ, ಅದು ತುಂಬಾ ಪವರ್ಫುಲ್. ಸೊ ಈ ಸಂಮೋಹನ ಸ್ಥಿತಿ ಅಂದರೆ ಏನು, ಈ ಒಂದು ಸಂಮೋಹನ ಸ್ಥಿತಿಯಲ್ಲಿ ಯಾವ ಸ್ಟೇಜಸ್ ಇದೆ, ಈ ಸಂಮೋಹನಕ್ಕೆ ನಾವು ಡೀಪಾಗಿ ಹೇಗೆ ಹೋಗೋದು, ಮತ್ತು ಈ 2 days ವರ್ಕ್ಶಾಪಲ್ಲಿ ಏನಂದರೆ ನಿಮಗೆ ಡೆಮಾನ್ಸ್ಟ್ರೇಷನ್ಸ್ ಇರುತ್ತೆ, ಥಿಯರಿ ಕ್ಲಾಸಸ್ ಇರುತ್ತೆ, ಮತ್ತು ಪ್ರಾಕ್ಟಿಕಲ್ಸ್ ಇರುತ್ತೆ.
ಅದರ ಜೊತೆಯಲ್ಲಿ ನೀವು ಸೆಲ್ಫ್ ಹಿಪ್ನಾಸಿಸ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೋತೀರಿ. ಮತ್ತು ಬೇರೆಯವ್ರಿಗೆ ನೀವು ಸಂಮೋಹನಾ ಸ್ಥಿತಿಗೆ ಹೇಗೆ ಅವ್ರನ್ನ ಕಳಿಸ್ಬೋದು, ಅಂದರೆ ಹೌ ಟು ಹಿಪ್ನೋಟೈಸ್ ಅದರ್ಸ್ ಅನ್ನೋದನ್ನು ಕಲ್ತ್ಕೊಳ್ತೀರಿ. ಸೊ ಇನ್ಫ್ಯಾಕ್ಟ್ ಓಶೋ ಅವರು ಹಿಪ್ನೋಸಿಸ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಓಶೋ ಹೇಳೋದಿಷ್ಟೇ, ನೀವು ಹಿಪ್ನೋಸಿಸ್ನ ಕಲ್ತ್ಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮಿರಾಕ್ಯುಲಸ್ ರಿಸಲ್ಟ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಸೊ ಓಶೋ ಅವರು ಈ ಒಂದು ಸಲಹೆನ ಕೊಡೋದು ಹೇಗೆ, ಮತ್ತು ಇದು ಹಿಪ್ನೋಸಿಸಲ್ಲಿ ಆಳವಾಗಿ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನೀವು ಆಧ್ಯಾತ್ಮಿಕದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ನಕಾರಾತ್ಮಕ ಭಾವನೆಗಳಿಂದ ಸಕಾರಾತ್ಮಕ ಭಾವನೆಗಳಿಗೆ ಹೋಗಬೇಕು. ಆ ಸಕಾರಾತ್ಮಕ ಭಾವನೆಗಳಿಂದ ಆಮೇಲೆ ನೀವು ಸಾಕ್ಷಿ ಸ್ವರೂಪನ ಅನುಭವಿಸೋದಕ್ಕೆ ಸಾಧ್ಯ. ಡೈರೆಕ್ಟಾಗಿ ನೀವು ನಕಾರಾತ್ಮಕ ಭಾವನೆಗಳಿಂದ ನೀವು ಸಾಕ್ಷಿ ಭಾವನೆಯಲ್ಲಿ ಜೀವಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿಕಮ್ ಮೋರ್ ಪಾಸಿಟಿವ್ ಇನ್ ಯೋರ್ ಲೈಫ್. ಸೊ ನೀವು ಯಾವಾಗ ಪಾಸಿಟಿವ್ ಆಗ್ತೀರಾ, ನ್ಯಾಚುರಲಿ ನಿಮ್ಮ ಜೀವನದಲ್ಲಿ ಸಂತೋಷ, ಸಂಭ್ರಮ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಪ್ರತಿಯೊಂದು ಕ್ಷಣನೂ ಸಂಭ್ರಮದಿಂದ ಸೆಲೆಬ್ರೇಟಿವ್ ಆಗಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಈ 2 ದಿನದ ಹಿಪ್ನಾಸಿಸ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಇದರಲ್ಲಿ ಸಿಗೋ ಬೆನಿಫಿಟ್ಸ್ನ ತಗೊಂಡು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿ. ನಮಸ್ಕಾರ.